ಗುರುಭ್ಯೋ ನಮಃ. ನರಸಿಂಹೋಖಿಲಾಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕರೂಪರೂಪಾಯ ವಿಷ್ಣವೇ ಸರ್ವಜಿಷ್ಣವೇ. ವಿಷ್ಣು ಪುರಾಣದ 4ನೇ ಅಂಶದ ಆರಂಭದ 5 ಅಧ್ಯಾಯಗಳ ವಿಷಯಗಳನ್ನು ಒಂದು ತಾಸಿನ ಪ್ರವಚನದಲ್ಲಿ ಹೇಳಬೇಕು ಅಂತ ವ್ಯವಸ್ಥಾಪಕರು ತಿಳಿಸಿದ್ದಾರೆ. ಜೊತೆಗೆ ಆಚಮನದ ಬಗ್ಗೆ 5 ನಿಮಿಷ ತಿಳಿಸಬೇಕು ಅಂತ ವ್ಯವಸ್ಥಾಪಕರು ತಿಳಿಸಿದ್ದಾರೆ. ಅದರಂತೆ ಮೊದಲು ಆಚಮನದ ಬಗ್ಗೆ 5 ನಿಮಿಷ ಹೇಳಿ ಅನಂತರ ವಿಷ್ಣು ಪುರಾಣದ ಬಗ್ಗೆ ನಾನು ಹೇಳುವ ಪ್ರಯತ್ನ ಮಾಡ್ತೇನೆ. ಆರಂಭದಲ್ಲಿ ವ್ಯಾಸರಾಜ ಮಠಾಧೀಶರಾದ ಪರಮಪೂಜ್ಯ ವಿದ್ಯಾ ಶ್ರೀತೀರ್ಥ ಶ್ರೀಪಾದರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಅವರ ಅನುಮತಿಯನ್ನು ಕೇಳಿ ನನ್ನ ವಿದ್ಯಾಗುರುಗಳಾದ ಶ್ರೀ ಪರಮಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದರನ್ನು ಸ್ಮರಿಸಿ ಈ ಪ್ರವಚನವನ್ನು ಆರಂಭ ಮಾಡ್ತಾ ಇದ್ದೇನೆ. ಆಚಮನ ಅದು ನಮ್ಮ ನಿತ್ಯಾನುಷ್ಠಾನಗಳಲ್ಲಿ ಇರುವ ಒಂದು ಅವಿಭಾಜ್ಯವಾದ ಅಂಗ. ಅನುಷ್ಠಾನಗಳನ್ನು ಮಾಡುವ ಎಲ್ಲರಿಗೂ ಇದರ ಒಂದು ಸಾಧಾರಣ ಪರಿಚಯ ಇದ್ದೇ ಇದೆ. ಅನುಷ್ಠಾನವನ್ನು ತುಂಬ ಉತ್ಕೃಷ್ಟವಾಗಿ ಮಾಡುವವರು, ಮಧ್ಯಮ ರೀತಿಯಲ್ಲಿ ಮಾಡುವವರು, ತುಂಬ ಸಾಧಾರಣವಾಗಿ ಮಾಡುವವರು, ಎಲ್ಲರಿಗೂ ಆಚಮನ ಈ ಕ್ರಿಯೆ ಗೊತ್ತಿದೆ. ಎಲ್ಲರಿಗೂ ಗೊತ್ತಿರುವಂತೆ ಅದರಲ್ಲೂ ಸಾಧಾರಣ ರೀತಿಯ ಅನುಷ್ಠಾನವನ್ನು ಮಾಡುವವರಿಗೆ ಗೊತ್ತಿರುವಂತೆ ಒಂದು ಉದ್ಧರಣೆಯಿಂದ ಅಂಗೈಯಲ್ಲಿ ನೀರು ಹಾಕಿಕೊಂಡು ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ ಅಂತ ಹೇಳ್ಕೊಳ್ತಾ ಒಂದೊಂದೇ ಸ್ವಾಹಾಕಾರದಿಂದ ಆ ನೀರನ್ನು ಕುಡಿಯುವ ಕ್ರಿಯೆ. ಆಚಮನ ಅಂದರೆ ಆ ನೀರನ್ನು ಕುಡಿಯುವ ಕ್ರಿಯೆ. ಆಮೇಲೆ ಇನ್ನು 21 ಭಗವನ್ನಾಮಗಳನ್ನು ಉಚ್ಚಾರಣೆ ಮಾಡಿಕೊಳ್ತಾ ಶರೀರದ ಬೇರೆ ಬೇರೆ ಅವಯವಗಳನ್ನು ಸ್ಪರ್ಶ ಮಾಡಿಕೊಳ್ಳುವುದು. ಹಾಗೆ ಮಾಡುವುದರಿಂದ ಇಡೀ ಶರೀರಕ್ಕೆ ಶುದ್ಧಿ ಉಂಟಾಗತ್ತೆ ಅಂತ ನಮ್ಮ ಪರಂಪರೆಯಿಂದ ನಮ್ಮ ಪರಂಪರೆ ನಮಗೆ ತಿಳಿಸಿದೆ. ನಾರಾಯಣ ಪಂಡಿತಾಚಾರ್ಯರ ಯೋಗದೀಪಿಕಾ ಕೃತಿಯಲ್ಲಿ ಒಂದು ಸಾಲು ಆಚಮನದ ಬಗ್ಗೆ ಇದೆ. ಸ ಆಚಾಮಃ ಅಂತರಂಗಾನಾಂ ಸ್ನಾನರೂಪೋ ವಿಧೀಯತೆ. ಇದು ಯೋಗದೀಪಿಕಾದಲ್ಲಿರುವ ಒಂದು ವಾಕ್ಯ. ಆಚಮನ
ಒಳಗಿನ ಅಂಗಗಳಿಗೆ ಸ್ನಾನ ಅಂತ. ನಮ್ಮ ಶರೀರದ ಹೊರಭಾಗಕ್ಕೆ ನಾವು ನೀರು ಸುರ್ಕೊಂಡು ಶೋಧಕ ಪದಾರ್ಥಗಳನ್ನು ಹಚ್ಚಿಕೊಂಡು ಶುದ್ಧಿ ಮಾಡಿಕೊಳ್ತೀವಿ ಹೊರ ಭಾಗವನ್ನು. ಒಳಗಿನ ಅಂಗಗಳ ಶುದ್ಧಿ ಆಗಲಿಕ್ಕೆ ಈ ಆಚಮನ ಒಂದು ಸಾಧನ. ಆ ನೀರೇ ನಮಗೆ ಶೋಧಕ. ಅದಕ್ಕೆ ನೀರನ್ನು ಕುಡಿಯುವ ವಿಧಿ ಹೇಳಿದ್ದಾರೆ. ಬರೀ ನೀರು ಶೋಧಕ ಅಲ್ಲ, ಭಗವನ್ನಾಮ ಸ್ಮರಣೆಯೊಂದಿಗೆ ಆ ನೀರಿನ ಪಾನ ನಮಗೆ ಶೋಧಕ. ಅದು ಆದ್ದರಿಂದ ನಾವು 3 ಸಲ ಆಚಮನ ಮಾಡಿದ್ದಾದ ಮೇಲೆ ನಮ್ಮ ಶರೀರದ ಒಳಗಿನ ಬೇರೆ ಬೇರೆ ಅಂಗಗಳು, ನೇತ್ರವನ್ನು ಮುಟ್ಕೊಳ್ತೇವೆ, ಮೂಗನ್ನು ಮುಟ್ಕೊಳ್ತೇವೆ, ಕಿವಿಯನ್ನು ಮುಟ್ಕೊಳ್ತೇವೆ, ತುಟಿಯನ್ನು ಮುಟ್ಕೊಳ್ತೇವೆ. ಇದೆಲ್ಲ ಮುಟ್ಕೊಂಡಾಗ ಆಯಾಯ ಅಂಗಗಳ ಒಳಭಾಗ ಶುದ್ಧಿಯಾಗತ್ತೆ ಅಂತ ಅನುಸಂಧಾನ. ಹಾಗಾಗತ್ತೆ. ಸರಿಯಾದ ಭಗವನ್ನಾಮ ಸ್ಮರಣಪೂರ್ವಕವಾಗಿ ಈ ಕ್ರಿಯೆಯನ್ನು ಮಾಡಿದರೆ ಆಯಾಯ ಭಗವನ್ನಾಮ ಪ್ರತಿಪಾದ್ಯನಾದ ಭಗವದ್ರೂಪ ಗೋವಿಂದ, ವಿಷ್ಣು, ಮಧುಸೂದನ ಅಂತೆಲ್ಲ ಹೇಳ್ತೀವಲ್ಲ. ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ ಅಂತೆಲ್ಲ ಹೇಳ್ತೀವಿ. ಆ ಗೋವಿಂದ, ವಿಷ್ಣು, ಮಧುಸೂದನ ಇತ್ಯಾದಿ ಭಗವದ್ರೂಪಗಳನ್ನು ಸ್ಮರಣೆ ಮಾಡಿಕೊಳ್ತಾ ಆಯಾಯ ಅಂಗಗಳನ್ನು ಮುಟ್ಟಿದಾಗ ಆ ಭಗವದ್ರೂಪದ ಸ್ಮರಣೆಯಿಂದಾಗಿ ಆಯಾಯ ಅಂಗಗಳ ಒಳಭಾಗಕ್ಕೆ ಶುದ್ಧಿಯಾಗುತ್ತೆ. ನಮ್ಮ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಎಲ್ಲವೂ ಶುದ್ಧವಾಗಿದ್ದಾಗ ನಮ್ಮ ಆಚರಣೆ ತುಂಬ ಚೆನ್ನಾಗಾಗತ್ತೆ. ಅದಕ್ಕೊಂದು ಶಕ್ತಿ ಕೂಡಿಕೊಂಡು ಬರುತ್ತೆ ಆಚರಣೆಗೆ. ಅಂದರೆ ನಮ್ಮ ಆಚರಣೆಗೆ ಒಂದು ಶಕ್ತಿ ಕೂಡ್ಕೊಂಡು ಬರಲಿಕ್ಕೋಸ್ಕರ ದೇಹದ ಹೊರಭಾಗಕ್ಕೆ ಶುದ್ಧಿ, ದೇಹದ ಒಳಭಾಗಕ್ಕೆ ಶುದ್ಧಿ. ನಾವು ನದಿಯಲ್ಲೋ, ಬಾವಿ ನೀರಿನಲ್ಲೋ, ನಲ್ಲಿ ನೀರಿನಲ್ಲೋ ಸ್ನಾನ ಮಾಡೋದರಿಂದ ದೇಹದ ಹೊರಭಾಗಕ್ಕೆ ಶುದ್ಧಿಯಾಗಿರುತ್ತೆ. ಅಲ್ಲೂ ಸಂಕಲ್ಪ ಪ್ರಾಣಾಯಾಮಾದಿಗಳನ್ನು ಮಾಡಿಕೊಂಡು ವಿಹಿತ ರೀತಿಯಲ್ಲಿ ಅರ್ಘ್ಯಾದಿಗಳನ್ನು ಕೊಟ್ಟು ಅವಗಾಹನವನ್ನು ನೀರನ್ನು ಶರೀರಕ್ಕೆ ಸುರುಕೊಳ್ಳೋ ರೀತಿಯಿಂದಲೋ ಹೊರ ಅಂಗಗಳಿಗೆ ಶುದ್ಧಿ ಆಗುತ್ತೆ. ಆ ಶುದ್ಧಿಯಾಗಿದ್ದರ ಒಂದು ಸಾಧಾರಣ ಅನುಭವ ನಮಗೆಲ್ಲ ಆಗುತ್ತೆ. ಒಳ ಅಂಗಗಳ ಶುದ್ಧಿ ಆಗಬೇಕಾದ್ರೆ ಹೀಗೆ ಆಚಮನವನ್ನು ಮಾಡಿ ಗೋವಿಂದಾದಿನಾಮಗಳನ್ನು ಹೇಳ್ತಾ ಆ ಭಗವದ್ರೂಪಗಳನ್ನು ಸ್ಮರಣೆ ಮಾಡಿಕೊಳ್ತಾ ಆಯಾಯ ಅಂಗಗಳನ್ನು ಸ್ಪರ್ಶ ಮಾಡಿಕೊಂಡ್ರೆ ಆ ಆಯಾಯ ಅಂಗಗಳ ಒಳಭಾಗಗಳು ಶುದ್ಧಿಯಾಗ್ತವೆ. ಅದನ್ನೇ ನಾರಾಯಣ ಪಂಡಿತಾಚಾರ್ಯರು ಅಂತರಂಗಾನಾಂ ಸ್ನಾನರೂಪ ಅಂತ ಹೇಳಿದರು. ಒಳಗಿನ ಅಂಗಗಳ ಸ್ನಾನ ಅದು ಆಚಮನ ಅಂದರೆ. ಹೀಗೆ ಶರೀರದ ಹೊರಭಾಗಕ್ಕೆ ಸ್ನಾನ, ಶರೀರದ ಒಳಭಾಗಕ್ಕೆ ಸ್ನಾನ. ಈ ಸ್ನಾನದಲ್ಲಿ ನೀರನ್ನು ಸಾಧನವಾಗಿ ಬಳಸುವುದರ ಜೊತೆಗೆ ಭಗವನ್ನಾಮೋಚ್ಚಾರಣೆ, ಭಗವದ್ರೂಪಗಳ ಸ್ಮರಣೆ, ಇದರಿಂದ ಈ ಒಳಗೆ ಹೊರಗೆ ಎಲ್ಲ ಶುದ್ಧಿಯಾಗಿ ಮುಂದೆ ಮಾಡಬೇಕಾದ ಅನುಷ್ಠಾನಕ್ಕೆ ಒಂದು ಪಾವಿತ್ರ್ಯ ಸಿಗುವಂತೆ ಸಿದ್ಧತೆ ಆಗತ್ತೆ. ಆ ಅನುಷ್ಠಾನದ ಪೂರ್ವ ಸಿದ್ಧತೆ ಈ ಆಚಮನ. ಅನುಷ್ಠಾನ ಚೆನ್ನಾಗಾಗಲಿಕ್ಕೆ ಬೇಕಾದ ಪಾವಿತ್ರ್ಯವನ್ನು ಸಂಪಾದನೆ ಮಾಡಿಕೊಳ್ಳುವುದು ಈ ಆಚಮನದ ಉದ್ದೇಶ. ಇದರಲ್ಲಿ ಶ್ರೌತ ಆಚಮನ, ಸ್ಮಾರ್ತ ಆಚಮನ ಅಂತ. ಎಷ್ಟೋ ಸಂಪ್ರದಾಯಗಳಲ್ಲಿ ಋಗ್ವೇದಾಯ ಸ್ವಾಹ, ಯಜುರ್ವೇದಾಯ ಸ್ವಾಹ ಇತ್ಯಾದಿಗಳನ್ನು ಹೇಳಿಕೊಂಡು ಆಚಮನವನ್ನು ಮಾಡ್ತಾರೆ. ಇದು ಶ್ರೌತ ಆಚಮನ. ಕೇಶವಾಯ ಸ್ವಾಹ ಇತ್ಯಾದಿಗಳನ್ನು ಹೇಳಿಕೊಂಡು ಆಚಮನ ಮಾಡಿದರೆ ಅದು ಸ್ಮಾರ್ತ ಆಚಮನ. ಕೆಲವು ಸಲ ಯಾವಾಗ ಆಚಮನ ಮಾಡಬೇಕಾಗಿರುತ್ತೋ ಆವಾಗ ನೀರು ಸಿಗ್ತಾ ಇರೋದಿಲ್ಲ, ಅಂಥ ಸನ್ನಿವೇಶ ಏರ್ಪಾಡಾಗಿಬಿಡುತ್ತೆ. ಆಗ ಒಂದು ಶ್ರೌತ ಆಚಮನ ಅಂದರೆ ಕಿವಿಯಲ್ಲಿ ಗಂಗಾ ಸನ್ನಿಧಾನ ಇದೆ ಅಂತ ನಮ್ಮ ಶಾಸ್ತ್ರ ನಮಗೆ ತಿಳಿಸಿದೆ. ಆದ್ದರಿಂದ
ಕಿವಿಯನ್ನು ಮುಟ್ಟುಕೊಂಡು ಕೇಶವಾದಿ ನಾಮಗಳನ್ನು ಉಚ್ಚಾರಣೆ ಮಾಡೋದರಿಂದ ಆಚಮನ ಮಾಡಿದಂತೆ ಆಗತ್ತೆ. ಆಚಮನ ಮಾಡಿದರೆ ಏನು ಶುದ್ಧಿ ಒದಗಿ ಬರಬೇಕೋ ಅಷ್ಟು ಶುದ್ಧಿ ಒದಗಿ ಬರುತ್ತೆ. ಹಾಗೊಂದು ಆಚಮನ ಪದ್ಧತಿ ಇದೆ. ಇಷ್ಟು ಆಚಮನದ ಬಗ್ಗೆ ಹೇಳಬೇಕಾದ ಒಂದು ಹಂತದ ವಿಷಯ. ಇನ್ನೊಂದು ಹಂತದ ವಿಷಯವನ್ನು ಹೇಳಬೇಕು. ಮಹಾಭಾರತ ಆದಿಪರ್ವದಲ್ಲಿ ಈ ಆಚಮನ ಮಾಡದೇ ಇದ್ದವರಿಗೆ ಏನು ತೊಂದರೆ ಅಂತ ತಿಳಿಸುವ ಒಂದು ಕಥೆ ಇದೆ. ಉತ್ತಂಕ ಎನ್ನುವ ಒಬ್ಬ ಒಳ್ಳೆಯ ಗುರುಕುಲವಾಸಿಯಾದ ವಿದ್ಯಾರ್ಥಿ. ಅವನು ಸದಾಚಾರ ಸಂಪನ್ನನಾಗಿ ಗುರುಸೇವೆಯನ್ನು ಮಾಡ್ತಾ ಎಷ್ಟೋ ವರ್ಷಗಳ ಕಾಲ ವಿದ್ಯಾಭ್ಯಾಸವನ್ನು ಮಾಡ್ತಾನೆ. ಮುಗಿಸುವ ಸಂದರ್ಭ ಬಂದಾಗ ಗುರುದಕ್ಷಿಣೆಯನ್ನು ಕೊಡಬೇಕು ಅಂತ ಅವನಿಗೆ ಆಲೋಚನೆ. ಮಹಾರಾಜನ ಬಳಿ ಹೋಗಿ ಗುರುದಕ್ಷಿಣೆಯನ್ನು ಕೊಡಲಿಕ್ಕೋಸ್ಕರ ಏನಾದರೂ ಕೊಡಿ ಅಂತ ಕೇಳಬೇಕು ಅಂತ ಅವನ ಆಲೋಚನೆ. ಈ ಉತ್ತಂಕನಿಗಿದ್ದ ವಿಶಿಷ್ಟ ಆಲೋಚನೆ ಮಹಾರಾಜನ ಪತ್ನಿಯ ಕಿವಿಯಲ್ಲಿ ಇದ್ದ ಕುಂಡಲವನ್ನು ತನ್ನ ಗುರುಗಳಿಗೆ ದಕ್ಷಿಣೆಯಾಗಿ ಕೊಡಬೇಕು ಅಂತ. ಆದ್ದರಿಂದ ಅರಮನೆಗೆ ಹೋಗಿ ಮಹಾರಾಜರನ್ನು ಕೇಳಿ ಮಹಾರಾಜರ ಮೂಲಕ ಮಹಾರಾಜರ ಪತ್ನಿಯ ಕಿವಿಯಲ್ಲಿದ್ದ ಕುಂಡಲವನ್ನು ಪಡ್ಕೊಳ್ಬೇಕು ಅಂತ ಹೊರಟಿದ್ದಾನೆ. ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಹಸಿವೆ ಆಯಿತು. ಏನಾದರೂ ತಿನ್ನಬೇಕು. ಸರಿ, ಅಲ್ಲಿ ಯಾವುದೋ ಒಂದು ಗುಹ್ಯ ರೀತಿಯಲ್ಲಿ ಒಂದು ವಿಚಾರವನ್ನು ಹೇಳಿದಾರಲ್ಲಿ. ಒಂದು ಅಶ್ವ ಅಥವಾ ಗಜಪುರೀಶವನ್ನು ತಿನ್ನಲಿಕ್ಕೆ ಯಾರೋ ಹೇಳಿದರು ಅಂತ. ಅದನ್ನು ತಿಂತಾನೆ. ತಿಂದು ಅರಮನೆಗೆ ಹೋಗಿ ರಾಜನ ಹತ್ರ ಹೋಗ್ತಾನೆ. ರಾಜನ ಬಳಿ ಹೀಗೆ ಕೇಳ್ಕೊಳ್ತಾನೆ, ನಿಮ್ಮ ಪತ್ನಿಯ ಕುಂಡಲವನ್ನು ನನಗೆ ಕೊಡಿಸ್ಬೇಕು ಗುರುದಕ್ಷಿಣೆ ಕೊಡಲಿಕ್ಕೋಸ್ಕರ ಅಂತ. ಮಹಾರಾಜ, ನನ್ನ ಪತ್ನಿ ಇಂಥ ಕಡೆ ಇದ್ದಾಳೆ, ನೀನು ಹೋಗಿ ಅವಳನ್ನು ಕೇಳು ಅಂತ ಹೇಳ್ತಾನೆ. ಅವಳಿದ್ದಲ್ಲಿಗೆ ಅರಮನೆಯ ಸೇವಕ ವರ್ಗದವರು ಕರ್ಕೊಂಡು ಹೋಗ್ತಾರೆ. ಇಲ್ಲಿದ್ದಾಳೆ ಪತ್ನಿ ಅಂತ ತೋರಿಸಿದರೆ ಅವನಿಗೆ ಆ ಮಹಾರಾಣಿ ಕಾಣಿಸೋದೇ ಇಲ್ಲ. ಈ ರಾಜನ ಬಳಿ ವಾಪಸ್ ಬಂದು ಮಹಾರಾಣಿಯವರು ಇಲ್ಲೇ ಇಲ್ಲ, ನೀವು ಸುಮ್ಮನೆ ಕಳಿಸಿದ್ದೀರಿ ಅಂತ ಹೇಳ್ತಾನೆ. ಆಮೇಲೆ ವಿಚಾರ ಮಾಡಿದಾಗ ಆ ಮಹಾರಾಜನೇ ಹೇಳ್ತಾನೆ, ನೀನು ಉಚ್ಛಿಷ್ಟ ಆಗಿದೆಯಾ? ಉಚ್ಛಿಷ್ಟ ಆದ್ದರಿಂದ ನಿನಗೆ ಮಹಾರಾಣಿ ಕಾಣಿಸ್ತಾ ಇಲ್ಲ ಅಂತ. ಮಹಾಭಾರತದ ಮಾತು ಹೀಗಿದೆ ನೋಡಿ, ನಿಯತಂ ಭವಾನ್ ಉಚ್ಛಿಷ್ಟ ಸ್ಮರತಾವತ್ ನಹಿ ಸಾ ಕ್ಷತ್ರಿಯ ಉಚ್ಛಿಷ್ಟೇನ ಅಶುಚಿನ ಶಕ್ಯ ದ್ರಷ್ಟುಂ ಪತಿವ್ರತಾತ್ವಾತ್ ಸಾ ಏಷ ನ ಅಶುಚೇರ್ ದರ್ಶನಮುಪೈತಿ ಇತಿ. ಆ ರಾಜ ಹೇಳಿದ ಮಾತು ಅಂತ ಈ ಮಾತು ಮಹಾಭಾರತದಲ್ಲಿ ಬಂದಿರೋದು. ಕಾಣಿಸೋದಿಲ್ಲ, ನಿನ್ನ ಪತ್ನಿ ಇಲ್ಲ ಅಂತ ಹೇಳಿದಾಗ ನೀನು ನಿಶ್ಚಿತವಾಗಿ ನೀನು ಉಚ್ಛಿಷ್ಟ ಆಗಿದೆಯಾ? ನಿಯತಂ ಭವಾನ್ ಉಚ್ಛಿಷ್ಟ, ನೀನು ಉಚ್ಛಿಷ್ಟ ಆಗಿದೆಯಾ? ಈ ವಿಷಯವನ್ನು ನಿನ್ನ ಗಮನಕ್ಕೆ ತಂದ್ಕೋ. ಆ ನನ್ನ ಪತ್ನಿ ಮಹಾರಾಣಿ ಉಚ್ಛಿಷ್ಟ ಆಗಿರುವ ಅಶುಚಿ ವ್ಯಕ್ತಿಗಳಿಗೆ ಕಾಣಿಸೋದಿಲ್ಲ, ಅಂಥವ್ರು ಅವಳನ್ನು ನೋಡಲಿಕ್ಕಾಗೋದಿಲ್ಲ. ಅವಳಲ್ಲಿ ಅಂಥ ಪತಿವ್ರತ ಧರ್ಮ, ಪತಿವ್ರತಾ ಶಕ್ತಿ ಇದೆ. ಅಶುಚಿಯಾದವರಿಗೆ ಅವಳು ಕಾಣಿಸೋದಿಲ್ಲ ಅಂತ ಮಹಾರಾಜ ಹೇಳ್ತಾನೆ. ಮಹಾರಾಜ ಇಷ್ಟು ಹೇಳಿದ ಮೇಲೆ ಅವನಿಗೆ ನೆನಪಾಗುತ್ತೆ, ಹೌದು ಹೌದು, ನಾನು ದಾರಿಯಲ್ಲಿ ಬರ್ತಾ ಏನೋ ತಿಂದಿದ್ದೀನಿ, ತಿಂದವನು ಆಚಮನ ಮಾಡಿಲ್ಲ ಅಂತ. ಮಯಾತು ಭಕ್ಷಿತಂ ನೋಪಸ್ಪೃಷ್ಟಂ ಆಗಚ್ಚತ, ಮಯಾತು ಭಕ್ಷಿತಂ ನೋಪಸ್ಪೃಷ್ಟಂ ಆಗಚ್ಚತ ಅಂತ ಅವನಿಗೆ ನೆನಪಾಗತ್ತೆ. ಹೌದು, ದಾರಿಯಲ್ಲಿ ಏನೋ ಆಹಾರ ತಿಂದಿದ್ದೆ, ತಿಂದು ಮುಗಿದ ಮೇಲೆ ನಾನು ಆಚಮನ ಮಾಡದೆ ಬಂದುಬಿಟ್ಟಿದ್ದೀನಿ ಅಂತ ನೆನಪಾಗಿ ಹೇಳ್ತಾನವನು. ಇದೇ ನೋಡಪ್ಪ ನೀನು ಮಾಡಿರೋ ಉಲ್ಲಂಘನೆ, ಸದಾಚಾರದ ಉಲ್ಲಂಘನೆ, ಆಚಮನ ಮಾಡಿಲ್ಲ
ಆದ್ದರಿಂದ ಹಾಗೆ ಹೇಳಿದ ಮೇಲೆ ಉತ್ತಂಕ ಆಚಮನ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡು ಕೈಕಾಲುಗಳನ್ನು ತೊಳೆದುಕೊಂಡು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ಶುದ್ಧವಾದ ನೀರಿನಿಂದ 3 ಸಲ ಆಚಮನ ಮಾಡ್ತಾನೆ. ಕೇಶಮಾಯಸ್ವ ನಾರಾಯಣ 3 ಸಲ. ಅದು ಅಂಥ ಆಚಮನವನ್ನು 2 ಸಲ ಮಾಡಬೇಕು. ಪೀತ್ವಾ ದ್ವಿಹಿ ಪರಿಮೃಜ್ಯ ಖಾನಿ ಅಂತ 2 ಸಲ ಆಚಮನ ಮಾಡಿ ಎಲ್ಲ ಇಂದ್ರಿಯಗಳನ್ನು ಕೂಡ ತೊಳೆದುಕೊಂಡು, ಅಂದರೆ ಆಯಾಯ ಇಂದ್ರಿಯಗಳನ್ನು ಭಗವನ್ನಾಮ ಸ್ಮರಣೆ ಮಾಡ್ತಾ ಉಟ್ಕೊಂಡಿದ್ದಾನೆ ನೀರಿನ ಕೈಯಿಂದ. ಪರಿಮೃಜ್ಯ ಖಾನಿ ಅದ್ಭಿ ಉಪಸ್ಪೃಶ್ಯ ಚ ಅಂತಃಪುರಂ ಪ್ರವಿವೇಶ. ಆಚಮನ ಯಾವ ರೀತಿ ಮಾಡಬೇಕೋ ಆ ರೀತಿಯಲ್ಲಿ ಆಚಮನ ಮಾಡಿ ಅಂತಃಪುರಕ್ಕೆ ಹೋಗ್ತಾನೆ. ಮಹಾರಾಣಿ ಇದ್ದ ಜಾಗಕ್ಕೆ ಹೋಗ್ತಾನೆ. ಮಹಾರಾಣಿ ಕಾಣ್ತಾಳೆ ಅವನಿಗೆ. ಮುಂದೆ ಅವಳು ಕುಂಡಲವನ್ನು ಕೊಡ್ತಾಳೆ. ಇದೆಲ್ಲ ಮುಂದಿನ ಕಥೆ ನಡೆಯುತ್ತೆ. ಈ ಆಚಮನಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಕಥೆ ಮಹಾಭಾರತದಲ್ಲಿದೆ. ಆದ್ದರಿಂದ ಆಹಾರ ಸ್ವೀಕಾರ ಮಾಡಿದ ಮೇಲೆ ಆಚಮನವನ್ನು ಮಾಡದವನು ಉಚ್ಛಿಷ್ಟ. ಉಚ್ಛಿಷ್ಟ ಅನ್ನೋ ಸಂಸ್ಕೃತ ಶಬ್ದಕ್ಕೆ ಕನ್ನಡ ಭಾಷೆಯಲ್ಲಿ ಎಂಜಲು ಅಂತ ಅರ್ಥ. ಆಹಾರ ಸೇವನೆಯನ್ನು ಮಾಡಿ ಆಚಮನ ಮಾಡದೇ ಇದ್ದರೆ ಆಹಾರ ಸೇವನೆ ಮಾಡಿದವನೇ ಎಂಜಲು, ಸೇವನೆ ಮಾಡಿದವನೇ ಎಂಜಲು. ಎಂಜಲು ಆದ್ದರಿಂದ ಅವನು ಯಾವುದೇ ಸತ್ಕರ್ಮಗಳಿಗೆ ಅನರ್ಹನಾಗಿ ಬಿಡ್ತಾನೆ. ಆದ್ದರಿಂದ ಆಹಾರ ಸೇವನೆ ಮಾಡಿದವನು ಆಚಮನವನ್ನು ಮಾಡಿ ತನ್ನನ್ನು ಶುದ್ಧನನ್ನಾಗಿ ಮಾಡಿಕೊಳ್ಬೇಕು, ತನಗೆ ಶುದ್ಧಿಯನ್ನು ತಂದುಕೊಳ್ಬೇಕು. ಈ ಶುದ್ಧಿಯನ್ನು ತಂದುಕೊಳ್ಳದೇ ಇದ್ದರೆ ಆನಂತರ ಯಾವುದೇ ಆಚರಣೆಗಳು ಸಫಲವಾಗೋದಿಲ್ಲ. ಮಹಾರಾಜನ ಪತ್ನಿಯಂತಹ ಪವಿತ್ರ ವ್ಯಕ್ತಿಗಳು, ವ್ರತನಿಷ್ಠ ವ್ಯಕ್ತಿಗಳು ಕಾಣಿಸೋದೇ ಇಲ್ಲ. ಆ ಮಹಾರಾಣಿಗೆ ಎಷ್ಟು ಶಕ್ತಿ ಇದೆ ನೋಡಿ, ಆಧ್ಯಾತ್ಮಿಕ ಶಕ್ತಿ ಇದೆ. ಕಾಣಿಸೋದೇ ಇಲ್ಲ ಅವಳು ಇವನಿಗೆ ಅಂಜಲಾಗಿದ್ದರಿಂದ. ಈ ಕಥೆಯನ್ನು ಮಹಾಭಾರತದ ಈ ಕಥೆಯನ್ನು ಓದಿಕೊಂಡವರು, ಆ ಕಥೆಯನ್ನು ಓದಿಕೊಂಡವರಿಗೆಲ್ಲ ಆ ಕಥೆಯ ಸಾರವನ್ನು ಅದರಿಂದ ಸಿಗತಕ್ಕಂಥ ಶಿಕ್ಷಣವನ್ನು ಗ್ರಹಿಸಿಕೊಳ್ಬೇಕು. ಕಥೆಯನ್ನೇ ಅಕ್ಷರಶಃ ಗ್ರಹಿಸಿಕೊಳ್ಬೇಕು ಅಂತಿಲ್ವಂತೆ. ಶಿಕ್ಷಾಗ್ರಾಹ್ಯ ನ ಕಥಾಕಥಂಚನ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯ ಹೇಳಿದ್ದಾರೆ. ಯಾವುದೇ ಪೌರಾಣಿಕ ಕಥೆಗಳನ್ನು ಓದಿದಾಗ ಶಿಕ್ಷಾಗ್ರಾಹ್ಯ ನ ಕಥಾಕಥಂಚನ, ಅಕ್ಷರಶಃ ಕಥೆಯನ್ನೇ ತಿಳ್ಕೊಳ್ಳಿಕ್ಕೆ ಹೋಗೋದಲ್ಲ. ಆ ಕಥೆಯಿಂದ ಸಿಗುವ ಶಿಕ್ಷಣ ಏನು? ಆಹಾರ ಸೇವನೆ ಮಾಡಿದವರು ಆಚಮನ ಮಾಡದೇ ಇದ್ದರೆ ಅಶುದ್ಧರು, ಅವರು ಎಂಜಲು. ಅದಕ್ಕೆ ನಮ್ಮ ಅಶುದ್ಧಿ ಪರಿಹಾರ ಆಗಲಿಕ್ಕೋಸ್ಕರ, ಆ ಎಂಜಲ ಸ್ಥಿತಿ ಪರಿಹಾರ ಆಗಲಿಕ್ಕೋಸ್ಕರ ಆಚಮನ ಮಾಡಲೇಬೇಕು. ಹಾಗೆ ಎಲ್ಲೋ ಹೊರಗಡೆ ಊರು ಕೇರಿ ಅಲ್ಲಿ ಇಲ್ಲಿ ಹೋಗಿ ಬಂದಾಗ, ನಾನಾ ಜನಗಳ ಸಂಪರ್ಕ ಆದಾಗ ಒಂದು ಅಶುಚಿ ಆಗಿರುವ ಸಂಭವ ಇರುತ್ತೆ. ಆದ್ದರಿಂದಲೂ ಕೂಡ ಮನೆಗೆ ಬಂದವರು ಹಸ್ತಪಾದಾದಿಗಳನ್ನು ಪ್ರಕ್ಷಾಳನ ಮಾಡಿಕೊಂಡು ಆಚಮನ ಮಾಡಿದರೆ ಆ ಅಶುದ್ಧಿ ಹೋಗಿ ಅವ್ರು ಮುಂದಿನ ಕೆಲಸಗಳನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಕಾರಣದಿಂದ ನಮ್ಮಲ್ಲಿ ಈ ನಾನಾ ಅನುಷ್ಠಾನಗಳ ಪ್ರಾಥಮಿಕ ಅಂಗವಾಗಿ ಆಚಮನವನ್ನು ವಿಧಿಸಿದ್ದಾರೆ ಅಂತ ಈ ಉಪನ್ಯಾಸದ ಅವಧಿಯಲ್ಲಿ ಆಚಮನದ ಬಗ್ಗೆ ಇಷ್ಟೇ ಹೇಳಲಿಕ್ಕೆ ಅವಕಾಶ ಇದ್ದು, ಈ ಆಚಮನದ ಬಗ್ಗೆ ನಾನು ಮುಗಿಸ್ತಾ ಇದ್ದೇನೆ. ಇನ್ನು ಮುಂದೆ ವಿಷ್ಣು ಪುರಾಣದ ವಿಷಯವನ್ನು ನಾನು ಹೇಳುವ ಪ್ರಯತ್ನವನ್ನು ಮಾಡ್ತೇನೆ. ಈ ವಿಷ್ಣು ಪುರಾಣ ಪರಾಶರ ಮೈತ್ರೇಯರ ಸಂವಾದ ಅಂತ ಈಗಾಗಲೇ 3 ಅಂಶಗಳ ವಿವರವನ್ನು ಉಪನ್ಯಾಸದ ಮೂಲಕ ಕೇಳಿರುವ ಎಲ್ರಿಗೂ ಗೊತ್ತಿದೆ. ನಾನು ಅದನ್ನೇನು ವಿವರಣೆ ಮಾಡಲಿಕ್ಕೆ ಹೋಗ್ದೇನೆ. ಮೈತ್ರೇಯರು 4ನೇ ಅಂಶದ ಆರಂಭದಲ್ಲಿ ವ್ಯಕ್ತಪಡಿಸುವ ಕುತೂಹಲ, ಯಾವ ವಿಷಯವನ್ನು ತಿಳ್ಕೊಳ್ಬೇಕು ಅಂತ ಅವರಿಗೆ ಕುತೂಹಲ ಇದೆ ಅಂತ ಆ ಕುತೂಹಲವನ್ನು ಅವರು ವ್ಯಕ್ತಪಡಿಸ್ತಾರೆ. ಅವರ ಕುತೂಹಲಕ್ಕನುಗುಣವಾಗಿ ಪರಾಶರರು ಹೇಳ್ತಾ ಹೋಗ್ತಾರೆ ಅಂತ ಮೈತ್ರೇಯರು ವ್ಯಕ್ತಪಡಿಸುವ ಕುತೂಹಲ
ವೈವಸ್ವತ ಮನುವಿನ ಪರಂಪರೆಯಲ್ಲಿ ಬಂದ ರಾಜರುಗಳ ಬಗ್ಗೆ ತಿಳಿಸಬೇಕು ಅಂತ ಮೈತ್ರೇಯರು ಕೇಳ್ಕೊಳ್ತಾ ಇದ್ದಾರೆ. ಅದರಂತೆ ಪರಾಶರರು ವೈವಸ್ವತ ಮನುವಿನ ಪರಂಪರೆಯಲ್ಲಿ ಬಂದ ರಾಜರ ಬಗ್ಗೆ ಹೇಳ್ತಾ ಆ ಪರಂಪರೆಯಲ್ಲಿ ಮೊದಲು ಬ್ರಹ್ಮದೇವರ ಆವಿರ್ಭಾವವನ್ನು ಹೇಳ್ತಾರೆ. ಪರಮಾತ್ಮನಿಂದ ಬ್ರಹ್ಮದೇವರ ಜನ್ಮ ಆಗಿದೆ. ಬ್ರಹ್ಮದೇವರ ಬಲ ಹೆಬ್ಬೆರಳಿನಿಂದ ದಕ್ಷ ಪ್ರಜಾಪತಿಗೆ ಜನ್ಮ ಆಗಿದೆ. ದಕ್ಷ ಪ್ರಜಾಪತಿಯ ಮಗಳು ಅದಿತಿ, ಅದಿತಿಯ ಮಗ ವಿವಸ್ವಾನ್ ಅಂದರೆ ಸೂರ್ಯ, ಆದಿತ್ಯ. ಆ ಸೂರ್ಯನ ಮಗ ವೈವಸ್ವತ, ವಿವಸ್ವಾನನ ಮಗನೇ ವೈವಸ್ವತ. ಅವನು ಒಂದು ಮನ್ವಂತರದ ಅಧಿಪತಿ. ಆದ್ದರಿಂದ ಅದಕ್ಕೆ ವೈವಸ್ವತ ಮನ್ವಂತರ ಅಂತ ಕರೀತಾರೆ. ಸೂರ್ಯನ ವಿವಸ್ವಾನನ ಮಗ ವೈವಸ್ವತ. ಆ ವೈವಸ್ವತ ಮನುವಾಗಿ ಒಂದು ಮನ್ವಂತರವನ್ನು ನಡೆಸ್ಕೊಂಡು ಹೋಗ್ತಾನೆ. ಆ ಮನ್ವಂತರಕ್ಕೆ ವೈವಸ್ವತ ಮನ್ವಂತರ ಅಂತ ಹೆಸರು. ಆ ವೈವಸ್ವತ ಮನು ಏನು ಸೂರ್ಯನ ಮಗ ಇದ್ದಾನೆ, ಅವನಿಗೆ ಇಕ್ಷ್ವಾಕು, ನೃಗ, ದೃಷ್ಟ, ಶರ್ಯಾತಿ, ನರಿಷ್ಯಂತ, ಪ್ರಾಂಶು, ನಾಭಾಗ, ದಿಷ್ಟ, ಕರುಷ, ಪೃಷಧ್ರ ಅಂತ 10 ಮಕ್ಕಳಾಗ್ತಾರೆ. ಆವಾಗ ಈ ವೈವಸ್ವತ ಮನು ಇನ್ನೊಂದು ಸಂತತಿಯನ್ನು ಅಪೇಕ್ಷೆ ಪಟ್ಟು ಮಿತ್ರಾವರುಣ ದೇವತೆಗಳಾಗಿರ್ತಕ್ಕಂಥ ಒಂದು ಯಾಗ, ಮೈತ್ರಾವರುಣ ಇಷ್ಟಿ ಅಂತ ಅದಕ್ಕೆ ಶಾಸ್ತ್ರಗಳಲ್ಲಿ ಹೆಸರು. ಮಿತ್ರ ಮತ್ತು ವರುಣ ಇಬ್ಬರು ದೇವತೆಗಳಾಗಿರುವ ಒಂದು ಯಾಗ. ಆ ಮಿತ್ರಾವರುಣರ ಇಷ್ಟಿಯನ್ನು ಆ ಮನು ಮಾಡ್ತಾನೆ. ಪುತ್ರ ಆಗಬೇಕು ಅಂತ ಅಪೇಕ್ಷೆಯಿಂದ ಇಷ್ಟಿಯನ್ನು ಮಾಡಿದ್ದರಿಂದ ಕೊನೆಗೆ ಆಹುತಿ ಹಾಕಬೇಕಾದರೆ ಪುರೋಹಿತರು ಪುತ್ರ ಆಗಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ಅನುಸಂಧಾನದೊಂದಿಗೆ ಆಹುತಿಯನ್ನು ಹಾಕಬೇಕಾಗಿತ್ತು. ಏನೋ ತಪ್ಪು ಮಾಡಿಬಿಟ್ರು ಆಹುತಿ ಹಾಕೋರು. ಹೋತುಹು ಅಪಚಾರಾತ್ ಅಂತ ಅಲ್ಲಿ ಪುರಾಣ ಹೇಳ್ತಾ ಇದೆ. ಆಹುತಿ ಹಾಕುವವರ ಅಪಚಾರ, ತಪ್ಪು, ಏನೋ ಪ್ರಮಾದ ಆಗೋಯಿತು. ಈ ಪ್ರಮಾದದಿಂದ ಹುಡುಗ ಹುಟ್ಟದೇನೆ ಹುಡುಗಿ ಹುಟ್ಟಿಲ್ಲು. ಅವಳಿಗೆ ಹುಡುಗಿಗೆ ಇಲಾ ಅಂತ ಹೆಸರಾಯಿತು. ಅವನು ಮನು ಏನರು ಹೀಗೆ ಮಾಡಿಬಿಟ್ರಿ ಅಂತ ಪುರೋಹಿತರನ್ನೆಲ್ಲ ಕೇಳ್ತಾನೆ. ಅವ್ರು ನಾವು ಇದನ್ನು ಸರಿಪಡಿಸ್ಕೊಡ್ತೀವಿ ಅಂತ ಹೇಳಿ ಅವರ ತಪಶಕ್ತಿ, ಯೋಗಶಕ್ತಿಯಿಂದ ಅವನನ್ನು ಪುರುಷನನ್ನಾಗಿ ಮಾಡ್ತಾರೆ. ಸೊ ಯಜ್ಞಭೂಮಿಯಲ್ಲಿ ಹುಟ್ಟಿ ಬಂದವಳು ಇಲಾ. ಈ ಪುರೋಹಿತರುಗಳ ತಪಶಕ್ತಿ, ಯೋಗಸಿದ್ಧಿಯಿಂದ ಅವನು ಹುಡುಗನಾಗಿ ಬದಲಾವಣೆ ಆಗ್ತಾನೆ. ಹುಡುಗನಾಗಿ ಬದಲಾವಣೆ ಆದಮೇಲೆ ಅವನಿಗೆ ಸುದ್ಯುಮ್ನ ಅಂತ ಹೆಸರು. ಅವನು ಹೀಗೆ ತನ್ನ ಎಲ್ಲ ಗೆಳೆಯರ ಜೊತೆ ಒಂದು ಕಡೆ ವಿಹಾರಕ್ಕೆ ಹೋದ. ಶಿವಪಾರ್ವತಿಯರು ವಿಹಾರ ಮಾಡುವ ಸ್ಥಳ. ಅಲ್ಲಿಗೆ ಹೋದಾಗ ಅವರು ಆ ಜಾಗಕ್ಕೆ ಯಾರೂ ಬರಬಾರ್ದು ಒಂದು ನಿರ್ಬಂಧ ಇರುತ್ತೆ. ಆ ಜಾಗಕ್ಕೆ ಪ್ರವೇಶ ಮಾಡಿದವರು ಹೆಣ್ಣಾಗಿಬಿಡಲಿ ಅಂತ ಒಂದು ಶಾಪ ಅಥವಾ ಅಪೇಕ್ಷೆ ಆ ಶಿವಪಾರ್ವತಿಯರದ್ದಿರುತ್ತೆ. ಅಂತಹ ಸ್ಥಳಕ್ಕೆ ಇವರು ಹೋಗಿದ್ದರಿಂದ ಈ ಸುದ್ಯುಮ್ನ ಮತ್ತು ಅವನ ಜೊತೆ ಹೋದವರೆಲ್ಲ ಹೆಣ್ಣಾಗಿಬಿಡ್ತಾರೆ. ಹೀಗೆ ಹೆಣ್ಣಾಗಿ ಮನೆಗೆ ಹೋಗ್ಲಿಕ್ಕೆ ಆಗದೇನೆ ಯಾವುದೋ ಒಂದು ಆಶ್ರಮದ ಬಳಿ ತಿರುಗಾಡ್ಕೊಂಡಿರ್ತಾನೆ. ಅಲ್ಲೇ
ಆ ಬುಧ ಎನ್ನುವ ವ್ಯಕ್ತಿ ಬುಧ ಈ ಹೆಣ್ಣಾಗಿರುವ ಜೊತೆ ಸಂಪರ್ಕವನ್ನು ಮಾಡಿ ಒಂದು ಸಂತತಿಯನ್ನು ಪಡೆದು ಬಿಡ್ತಾನೆ. ಆ ಸಂತತಿಯ ಪುರೂರವಸ್ಸು. ಹೀಗಾಗಿ ಪುನಃ ಮತ್ತೆ ದೇವತೆಗಳ ಅನುಗ್ರಹದಿಂದ ಮತ್ತೆ ಪುರುಷ ಆಗುತ್ತಾನೆ. ಹೀಗೆ ಬಹಳ ಪ್ರಾಚೀನ ಕಾಲದಲ್ಲಿ ಸಾಧಕರ, ಪುರೋಹಿತರ, ತಪಸ್ವಿಗಳ ಮಂತ್ರಶಕ್ತಿ, ಯೋಗಸಿದ್ಧಿಯಿಂದಾಗಿ ಇಂಥದ್ದೆಲ್ಲ ಆಗ್ತಾ ಇತ್ತು. ಹುಟ್ಟಿದ್ದು ಸ್ತ್ರೀ, ಮಂತ್ರಶಕ್ತಿಯಿಂದ ಪುರುಷ, ಮತ್ತು ಶಾಪದ ಬಲದಿಂದ ಸ್ತ್ರೀ, ಮತ್ತು ವರದ ಬಲದಿಂದ ಪುರುಷ. ಹೀಗೆ ಒಂದು ಚೇತನ ಒಂದು ಜನ್ಮದ ಅವಧಿಯಲ್ಲಿ ಸ್ತ್ರೀಯಾಗಿ ಪುರುಷನಾಗಿ, ಪುನಃ ಸ್ತ್ರೀಯಾಗಿ, ಪುನಃ ಪುರುಷನಾಗಿ, ಸ್ತ್ರೀತ್ವ ಪುರುಷತ್ವಗಳ ಪರ್ಯಾಯದಲ್ಲಿ ಒಬ್ಬ ದೇಹಧಾರಿ ಚೇತನ ತನ್ನ ಜೀವನವನ್ನು ನಡೆಸ್ತಕ್ಕಂಥ ಕಥೆಯನ್ನು ಈ 4ನೇ ಅಂಶದ 1ನೇ ಅಧ್ಯಾಯದಲ್ಲಿ ವೈವಸ್ವತ ಮುನಿವನ ಕಥೆಯನ್ನು ಹೇಳ್ತಾ ಇದೆ. ಇದನ್ನು ನಾನು ಇವತ್ತಿಲ್ಲಿ ಹೇಳಿದ್ದು ಉಪನ್ಯಾಸದಲ್ಲಿ ಅದ್ಭುತಗಳು. ವೈವಸ್ವತ ಮನ್ವಂತರದ ಆರಂಭದಲ್ಲಿ ಇಂಥ ಅದ್ಭುತಗಳಾಗಿದ್ದಾವೆ. ಇನ್ನೂ ಮುಂದಿನ ಅಂಶಗಳಲ್ಲಿ ಇಂಥ ಅದ್ಭುತಗಳು ನಮಗೆ ಓದಲಿಕ್ಕೆ ಸಿಗ್ತವೆ. ನಾವಿರೋ ಕಾಲದಲ್ಲಿ ನಮಗೆ ಇದನ್ನು ನಂಬಲಿಕ್ಕಾಗೋದಿಲ್ಲ. ಆದ್ದರಿಂದ ನಾವು ಇವೆಲ್ಲ ಪುರಾಣಗಳ ಕಥೆಗಳೆಲ್ಲ ಸುಮ್ಮನೆ ಏನೋ ಒಂದು ಮನರಂಜನೆಯ ಕಥೆ ಅಷ್ಟೇ ಹೊರತು ಇದೆಲ್ಲ ವಾಸ್ತವಿಕವಾಗಿ ಆಗಿರೋದಿಲ್ಲ ಅಂತ ನಾವು ಹೇಳಿಬಿಡುವ, ಬರೆದು ಬಿಡುವ ಸ್ವಭಾವವನ್ನು ಮಾಡಿಕೊಂಡಿದ್ದೇವೆ. ಅದು ಹೌದೋ ಅಲ್ಲೋ ಅಂತ ಒಂದು ಸ್ವಲ್ಪ ನಾವಿರೋ ಕಾಲದಲ್ಲಿ ಲೋಕದಲ್ಲಿ ನಮ್ಗೆ ಸಿಗ್ತಾ ಇರತಕ್ಕಂಥ ನಾನಾ ಉದಾಹರಣೆಗಳಿಂದ ಇಂಥ ಬರೀಬಾರದು. ಯಾವುದೋ ಭೂತಕಾಲದಲ್ಲಿ, ಮುಂದೆ ಯಾವುದೋ ಭವಿಷ್ಯತ್ ಕಾಲದಲ್ಲಿ ಇವತ್ತು ಅರ್ಥ ಮಾಡಿಕೊಳ್ಳಲಾಗದ, ನಂಬಲಾಗದ ಘಟನೆಗಳು ಆಗಿದ್ದಿರಬಹುದು, ಮುಂದೆ ಆಗಬಹುದು ಅಂತ ನಮ್ಮ ವಿವೇಕ ನಮಗೆ ಹೇಳಬೇಕು. ಬೇಗ ಇದೆಲ್ಲ ಆಗೇ ಇಲ್ಲ, ಇದೆಲ್ಲ ಆಗೋದೂ ಇಲ್ಲ ಅಂತ ಹೇಳಲಿಕ್ಕೆ ಬರೀಲಿಕ್ಕೆ ಹೋಗಬಾರದು. ಈಗ ಒಂದು 65, 70, 75 ವರ್ಷ ಆಗಿರುವವರು ತಮ್ಮ ಪೂರ್ವ ಜೀವನವನ್ನು ಅವಲೋಕನ ಮಾಡಿಕೊಂಡ್ರೆ ಅವರ ವಯಸ್ಸು 20, 25, 30 ಆಗಿದ್ದಾಗ ಇವತ್ತಿರುವಷ್ಟು ಶೀಘ್ರವಾದ, ವಿಸ್ಮಯಕರವಾದ ಕಮ್ಯುನಿಕೇಷನ್ ಸಿಸ್ಟಮ್ಗಳು ಅವತ್ತಿದ್ವಾ? ಅಥವಾ ಅವತ್ತಿನ ಕಾಲದಿಂದ ಒಂದು 50 ವರ್ಷಗಳ ಆಚೆಗೆ ಇಂಥದ್ದೊಂದು ಕಮ್ಯುನಿಕೇಷನ್ ಸಿಸ್ಟಮ್ಮು ಲೋಕದಲ್ಲೆಲ್ಲ ಎಲ್ಲ ಜನಗಳಿಗೂ ಸಿಗಬಹುದು ಅಂತ ಯಾರಾದರೂ ಆಲೋಚನೆ ಮಾಡಬಹುದಾಗಿತ್ತಾ? ಇನ್ನು ಮುಂದೆ ಹೀಗಾಗತ್ತೆ ಅಂತ ಯಾರೋ ಸ್ವಲ್ಪ ದೀರ್ಘದೃಷ್ಟಿಯವನು ಊಹೆಯಿಂದ ಹೇಳಿದರೂ ಕೂಡ ಏನೋ ಕಲ್ಪನೆ ಮಾಡ್ತಾನೆ, ಅವೆಲ್ಲ ಹೇಗಾಗಲಿಕ್ಕೆ ಸಾಧ್ಯ ಅಂತ ಅಂದ್ಕೊಂಡಿರಲಿಕ್ಕಿಲ್ವ? ಈಗ 50 ವರ್ಷಗಳ ಹಿಂದೆ 50 ವರ್ಷಗಳ ಹಿಂದೆ ಯಾವುದು ಅಸಂಭಾವಿತ ಅಂತ ನಾವು ಅಂದ್ಕೊಂಡಿದ್ದವು ಅದು ಇವಾಗ ಆಗಿಬಿಟ್ಟಿದೆ. ನಾವೆಲ್ಲ ಅದನ್ನು ಬಳಸ್ಕೊಳ್ತಾ ಇದ್ದೀವಿ, ನಮ್ಮ ಅನುಭವಕ್ಕೆ ಸಿಕ್ಕಿಬಿಟ್ಟಿದೆ. ಅವೆಲ್ಲ 50 ವರ್ಷದ ಹಿಂದೆ ಯಾವುದು ಆಗ್ತಾ ಇರಲಿಲ್ಲ, ಅದು ಇವತ್ತು ಆಗಿಬಿಟ್ಟಿದೆ. ಹಾಗೆ ಭೂತಕಾಲದಲ್ಲೂ ಕೂಡ ಆಗಿದ್ದಿರಬಹುದು. ನಾನು ನನ್ನ ವಿದ್ಯಾರ್ಥಿಗಳಿಗೆ ಒಂದು ಘಟನೆ ಹೇಳ್ತಾ ಇರ್ತೀನಿ, ಇಂಥ ಬರಿಬಾರ್ದು, ಸ್ವಲ್ಪ ನಿಧಾನವಾಗಿ ಆಲೋಚನೆ ಮಾಡಬೇಕು ಅಂತ ಹೇಳಲಿಕ್ಕೆ. 1940ನೇ ದಶಕ, 50ನೇ ದಶಕ ಆ ಕಾಲದ ಜನಜೀವನವನ್ನು ಗಮನಿಸಿದರೆ ಸಾಮಾನ್ಯವಾಗಿ ದಂಪತಿಗಳಿಗೆ 10, 12 ಅಥವಾ ಅದಕ್ಕಿಂತ ಹೆಚ್ಚು ಮಕ್ಕಳುಗಳು. ಪ್ರತಿ ದಂಪತಿಗೂ 10 ಮಕ್ಕಳು, 12 ಮಕ್ಕಳು ಅಥವಾ ಅದಕ್ಕಿಂತ ಹೆಚ್ಚು ಮಕ್ಕಳು. ಅದು ವಾಸ್ತವ. ಅದು ಸುಮಾರು ಒಂದು 80 ವರ್ಷಗಳ ಹಿಂದಿನ ಕಥೆ ಇದು. ದಂಪತಿಗಳಿಗೆ ಅಷ್ಟು ಮಕ್ಕಳು ಸಾಮಾನ್ಯವಾಗಿ. ಆಮೇಲೆ ಈ
ಪ್ರಜಾಸಂಖ್ಯೆಯನ್ನು ನಿಯಂತ್ರಣ ಮಾಡಬೇಕು ಅನ್ನುವ ಆಲೋಚನೆ ಬಂದು ನಿಯಂತ್ರಣ ಮಾಡಬೇಕು ಅಂತ ಒಂದಷ್ಟು ಶಿಕ್ಷಣವನ್ನು ಕೊಟ್ಟಿದ್ದರಿಂದ, ಅದರ ಬಗ್ಗೆ ಸಾಕಷ್ಟು ಪ್ರಚಾರವನ್ನು ಮಾಡಿದ್ದರಿಂದ ಜೀವನವನ್ನು ಸಾಗಿಸುವುದು ಕಷ್ಟ ಅಂತ ಆ ದಂಪತಿಗಳಿಗೂ ಅರ್ಥ ಆಗಿದ್ದರಿಂದ ಈ ಸಂತಾನ ನಿಯಂತ್ರಣ ಕ್ರಮವನ್ನು ಕೈಗೊಂಡು ಈಗ ದಂಪತಿಗಳಿಗೆ ಇಬ್ಬರು ಮಕ್ಕಳು. ಈಗೀಗಂತೂ ಒಂದು ದಂಪತಿಗೆ ಒಂದೇ ಸಂತತಿ. ಇಂಥ ಕಾಲ ಬಂದಿದೆ. ಇಂಥ ಕಾಲ ಬಂದೇ ಈಗ ಒಂದು 25-30 ವರ್ಷ ಇನ್ನೂ ಹೆಚ್ಚು ಆಗಿಬಿಟ್ಟಿದೆ. ಅಂದರೆ ಈಗ ಶಾಲಾ ಕಾಲೇಜುಗಳಲ್ಲಿ ಇರೋ ವಿದ್ಯಾರ್ಥಿಗಳಿಗೆ 1940-50ನೇ ವರ್ಷದ ಕಾಲದಲ್ಲಿ ದಂಪತಿಗಳಿಗೆ 12 ಜನ ಮಕ್ಕಳಿರ್ತಾಯಿದ್ರು ಅಂತ ಹೇಳಿದರೆ ನಂಬೋದೇ ಇಲ್ಲ. ನಾನು ಅದನ್ನು ಹೇಳಿ ಆ ವಿದ್ಯಾರ್ಥಿಗಳು ಏನು ಪ್ರತಿಕ್ರಿಯೆ ಬರುತ್ತೆ ಅಂತ ನೋಡಿದ್ದೀನಿ. ಇಂಪಾಸಿಬಲ್ ಅಂತ ವಿದ್ಯಾರ್ಥಿಗಳು ದೊಡ್ಡ ಧ್ವನಿಯಲ್ಲಿ ಕೂಗಿದ್ದಾರೆ. ಇಂಥ ಪ್ರತಿಕ್ರಿಯೆ ವಿದ್ಯಾರ್ಥಿಗಳಿಂದ ಬಂದಿದೆ. ಇಂಪಾಸಿಬಲ್ ಅಂತ 50 ವರ್ಷಗಳ ಹಿಂದೆ ನಿಜವಾಗಲೂ ಇದ್ದದ್ದನ್ನು ಇವತ್ತಿನ ವಿದ್ಯಾರ್ಥಿಗಳು ಇಂಪಾಸಿಬಲ್ ಅಂತ ಹೇಳ್ತಾ ಇದ್ದಾರೆ. 50 ವರ್ಷಗಳ ಅನಂತರ ಹಿಂದೆ ಆಗಬಹುದು ಅಂತ ಯಾರಾದರೂ ಊಹೆಯನ್ನು ಹೇಳಿದರೆ ಇಂಪಾಸಿಬಲ್ ಅಂತ ಅವತ್ತು ಪ್ರತಿಕ್ರಿಯೆ ಮಾಡಿದ್ದಾರೆ. ಒಂದು 25 ವರ್ಷಗಳ ಭೂತಕಾಲದ ಘಟನೆಯನ್ನು, ವಾಸ್ತವವನ್ನು, ಒಂದು 25 ವರ್ಷದ ಮುಂದೆ ಆಗಬಹುದಾದ ಒಂದು ವಾಸ್ತವವನ್ನು ನಂಬಲಿಕ್ಕಾಗದೇನೆ ಇಂಪಾಸಿಬಲ್ ಅಂತ ಪ್ರತಿಕ್ರಿಯೆ ಮಾಡೋ ಜನ ನಾವಿದ್ದೀವಿ. ಇಂಥ ಪ್ರತಿಕ್ರಿಯೆ ತಪ್ಪು ಅಂತ ನಾವಿರೋ ಕಾಲ ನಮಗೆ ಮನವರಿಕೆ ಆಗಿದೆ. ಇಂಥ ಪ್ರತಿಕ್ರಿಯೆಗಳು ತಪ್ಪು ಅಂತ. ಇಷ್ಟೊಂದು 25 ವರ್ಷದ ಭೂತಕಾಲದ ವಿಚಾರವೇ ತಪ್ಪು ಅಂತ ಮನವರಿಕೆ ಆಗಿರಬೇಕಾದ್ರೆ ಸಾವಿರಾರು ವರ್ಷಗಳ ಹಿಂದಿನ ಘಟನೆಯನ್ನು ನಮ್ಮ ಗ್ರಂಥಗಳು ಹೇಳಿದರೆ ಅದರ ಬಗ್ಗೆ ಇಂಪಾಸಿಬಲ್ ಅಂತಾಗಲಿ, ಏನೋ ಕಾಕ್ ಆ್ಯಂಡ್ ಬುಲ್ ಸ್ಟೋರಿ ಅಂತಾಗಲಿ ಪ್ರತಿಕ್ರಿಯೆಗಳನ್ನು ಬೇಗ ಅಂಥ ಪ್ರತಿಕ್ರಿಯೆಗಳನ್ನು ಮಾಡಬಾರದು. ತುಂಬ ಅಧ್ಯಯನ ಮಾಡಬೇಕು, ತುಂಬ ಸಂಶೋಧನೆ ಮಾಡಬೇಕು. ಎಷ್ಟು ಅಧ್ಯಯನ ಸಂಶೋಧನೆ ಮಾಡಿದರೂ ಕೂಡ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗೋದಿಲ್ಲ. ಕಾಲಗತಿಯೇ ಹಾಗೆ. ಕಾಲ ಮುಂದೆ ಹೋಗ್ತಾ ಹಿಂದಿನ ಎಷ್ಟೋ ವಿಷಯಗಳಿಗೆ ಯಾಕೆ ಹೀಗಾಯಿತು ಅನ್ನೋಕ್ಕೆ ಉತ್ತರ ಸಿಕ್ಕೋದೇ ಇಲ್ಲ. ಅಂಥ ಸ್ಥಿತಿ ಈ ಜಗತ್ತಿನ ಸ್ವರೂಪದಲ್ಲೇ ಹೀಗಿದೆ. ಆದ್ದರಿಂದ ವಿವೇಚನೆ ಇರತಕ್ಕಂಥವರು ಬೇಗ ಪ್ರತಿಕ್ರಿಯೆಗಳನ್ನು ಮಾಡಬಾರ್ದು. ಏನೋ ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಮುಂದೆ ಹೋಗಬೇಕಷ್ಟೇ ಹೊರತು ನಿರಾಕರಣೆಯ ಪ್ರತಿಕ್ರಿಯೆಯನ್ನು, ಅನಾದರದ ಪ್ರತಿಕ್ರಿಯೆಯನ್ನು ಬೇಗ ಮಾಡಬಾರದು ಅಂತ ಈ ಇಲಾಸುದ್ಯುಮ್ನರ ಕಥೆಯ ಪ್ರಸಂಗದಲ್ಲಿ ಒಂದು ಶರ ನಾನು ಹೇಳ್ತಾ ಇದ್ದೇನೆ. ಇವತ್ತಿನ ಕಾಲದವ್ರು ನಾವು ಇಂಥದ್ದೊಂದು ಶರವನ್ನು ಹೇಳೋದಾಗಲಿ ಬರೆಯೋದಾಗಲಿ ಮಾಡಬೇಕಾದ್ರೆ ಬಹಳ ಎಚ್ಚರದಿಂದ ಇರಬೇಕು ಅಂತ. ಅಲ್ಲಿಂದ ಮುಂದಕ್ಕೆ ಈ 1ನೇ ಅಂಶದಲ್ಲಿ ತುಂಬ ಅದ್ಭುತಗಳ ಕಥೆ ಇದೆ. ಅವುಗಳನ್ನು ದಾಟಿ ಅಲ್ಲಿ ಒಂದು ಅದ್ಭುತದ ಕಥೆ ಹೇಳಬೇಕಾದ್ರೆ, ಆನರ್ತ ಅಂತ ಒಬ್ಬ ರಾಜ, ಅವನ ಮಗ ರೇವತ ಅಂತ. ಆ ರೇವತನ ಮಗ ರೈವತ. ಆ ರೇವತನ ಮಗ ಅಂದರೆ ರೈವತ. ನಿಜವಾಗ್ಲೂ ಹೆಸರು ಕಕುದ್ಮಿ ಅಂತ ಅವನಿಗೆ. ಧರ್ಮಾತ್ಮ ಅವನು. ಆ ಕಕುದ್ಮಿಗೆ ಒಬ್ಬಳು ಮಗಳು. ಅವಳಿಗೆ ರೇವತಿ ಅಂತ ಹೆಸರು ಇಟ್ಟಿದ್ದರು. ಈ ಮದುವೆ ವಯಸ್ಸಿಗೆ ಬಂದಾಗ ಹುಡುಗ ಸಿಗೋದಿಲ್ಲ, ಹುಡುಗಿ ಸಿಗೋದಿಲ್ಲ ಅನ್ನೋದು ಇವತ್ತಿನ ಕಥೆ ಅಲ್ಲ. ಇವತ್ತಿನ ಕಥೆ ಹೌದೇ ಹೌದು. ಹಿಂದೂ ಹೀಗಾಯ್ತಂತೆ ನೋಡಿ. ಆ ರೇವತಿಗೆ ಹುಡುಗನೇ ಸಿಗಲಿಲ್ವಂತೆ ಮದುವೆ ವಯಸ್ಸಿಗೆ ಬಂದಾಗ. ಆ ತಂದೆ ಕಕುದ್ಮಿ ತನ್ನ ಮಗಳನ್ನು ಕರೆದುಕೊಂಡು ಚತುರ್ಮುಖ ಬ್ರಹ್ಮದೇವರ ಲೋಕಕ್ಕೆ ಹೋದನಂತೆ. ಇದೊಂದು ಅದ್ಭುತ ಕೇಳಿ. ಚತುರ್ಮುಖ ಬ್ರಹ್ಮದೇವರ ಲೋಕಕ್ಕೆ ಹೋದ, ಮಗಳನ್ನು ಕರೆದುಕೊಂಡು ಚತುರ್ಮುಖ ಬ್ರಹ್ಮದೇವರ ಲೋಕಕ್ಕೆ ಹೋದ. ಈ ಭೂಮಂಡಲದಿಂದ ಚತುರ್ಮುಖ ಬ್ರಹ್ಮದೇವರ ಲೋಕ ಸಹಸ್ರ ಯೋಜನೆಗಳಷ್ಟು ದೂರದಲ್ಲಿ ಇದೆ. ನಮ್ಮ ಇತಿಹಾಸ ಪುರಾಣಗಳು ಹೇಳುವ ಜಿಯೋಗ್ರಫಿ ಪ್ರಕಾರ
ಸಹಸ್ರ ಸಹಸ್ರ ಯೋಜನೆಗಳ ದೂರದಲ್ಲಿ ಆ ಚತುರ್ಮುಖ ಬ್ರಹ್ಮದೇವರ ಸದನ ಇದೆ. ಅಲ್ಲಿಗೆ ಹೋದ ಅಂತ ಈ ಪುರಾಣಗಳು ಕಥೆ ಹೇಳ್ತವೆ. ಭಾಗವತವೂ ಹೇಳುತ್ತೆ, ಭಾರತವೂ ಹೇಳುತ್ತೆ, ವಿಷ್ಣು ಪುರಾಣವೂ ಹೇಳುತ್ತೆ. ಆದರೆ ಹೇಗೆ ಹೋದ ಅಂತ ಕಥೆಯನ್ನು ಹೇಳೋದಿಲ್ಲ. ಆದರೆ ನಮಗೆ ಈ ಪ್ರಾಚೀನ ಗ್ರಂಥಗಳನ್ನು ಓದ್ತಾ ಓದ್ತಾ, ಅದರಲ್ಲೂ ವಿಶೇಷವಾಗಿ ಯೋಗಕ್ಕೆ ಸಂಬಂಧಪಟ್ಟ ಗ್ರಂಥಗಳನ್ನು ಓದ್ತಾ ಓದ್ತಾ ಯೋಗಶಕ್ತಿಯಿಂದ ಇಂಥದ್ದೆಲ್ಲ ಮಾಡ್ತಾಯಿದ್ರು ಹಿಂದಿನವರು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಪಾತಂಜಲ ಯೋಗ ಸೂತ್ರಗಳನ್ನು, ಅದರ ಭಾಷ್ಯವನ್ನು ಸರಿಯಾಗಿ ಪಾಠ ಹೇಳಿಸ್ಕೊಂಡು ಓದಿದರೆ ಯೋಗ ಸಾಧನೆ ಮಾಡಿದವರು ಗಳಿಸಿಕೊಳ್ಳಬಹುದಾದ ಸಿದ್ಧಿಯಿಂದ ಸಾಮಾನ್ಯರು ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಅದ್ಭುತಗಳನ್ನು ಸಿದ್ಧಿ ಇದ್ದವರು ಮಾಡ್ತಾ ಇದ್ದರು, ಮಾಡಲಿಕ್ಕೆ ಆಗುತ್ತೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಆಗ ಯೋಗಸಿದ್ಧಿಯ ಮೂಲಕ ಈ ಕಕುದ್ಮಿ ತನ್ನ ಮಗಳನ್ನು ಕರೆದುಕೊಂಡು ಬ್ರಹ್ಮದೇವರ ಲೋಕಕ್ಕೆ ಹೋಗಿದ್ದ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಯೋಗಸಿದ್ಧಿಯಿಂದ ಇವೆಲ್ಲ ಸಾಧ್ಯವಾಗತ್ತೆ ಅಂತ. ಸರಿ, ಕರೆದುಕೊಂಡು ಹೋದ. ಅಲ್ಲಿ ಬ್ರಹ್ಮದೇವರ ಸದನದಲ್ಲಿ ಗಂಧರ್ವರಿಂದ ಗಾಯನ ನಡೆದಿತ್ತಂತೆ. ಆ ಸಂಗೀತ ಕಚೇರಿ ನಡೆದಿತ್ತು. ಅವರೆಲ್ಲ ಕೂತ್ಕೊಂಡಿದ್ದರು. ಇವನು ಹೋಗಿ ತನ್ನ ಮಗಳ ಜೊತೆ ಕಚೇರಿಲಿ ಕೂತ್ಕೊಂಡ್ಬಿಟ್ಟ. ಕಚೇರಿ ಮುಗೀತು. ಕಚೇರಿ ಮುಗಿದ ಮೇಲೆ ಬ್ರಹ್ಮದೇವರನ್ನು ಕಂಡು ನಮಸ್ಕಾರ ಮಾಡಿ ಮಾತಾಡಿಸಿ, ಹೀಗೆ ನನ್ನ ಮಗಳಿಗೆ ಯಾರು ವರ ತೋರಿಸಿ ಅಂತ ಬ್ರಹ್ಮದೇವರನ್ನು ಕೇಳ್ತಾನೆ. ಅದಕ್ಕೆ, ನೋಡಪ್ಪ ಕಕುದ್ಮಿ, ನೀನು ಭೂಲೋಕದಿಂದ ಹೊರಟು ಇಲ್ಲಿಗೆ ಬಂದು ಈ ಸಂಗೀತ ಸಭಾ ಕಚೇರಿಯಲ್ಲಿ ಕೂತ್ಕೊಂಡ್ಬಿಟ್ಟು ಈ ಕಚೇರಿ ಮುಗಿಯೋ ಹೊತ್ತಿಗೆ 27 ಯುಗಚಕ್ರಗಳು ದಾಟಿ, ಭೂಲೋಕದ 27 ಯುಗಚಕ್ರಗಳು ದಾಟಿ 28ನೇ ಯುಗಚಕ್ರದಲ್ಲಿ ದ್ವಾಪರ ಯುಗ ಮುಗಿತಾ ಬಂದಿದೆ. ಇನ್ನೇನು ಕಲಿಯುಗ ಆರಂಭ ಆಗುವ ಸಮಯ ಹತ್ತಿರದಲ್ಲಿದೆ. ಕಲಿಯುಗದ ಆರಂಭ. 27 ಚತುರ್ಯುಗಗಳು ದಾಟಿ ಹೋಗಿದ್ದಾವೆ. ಯಾರ್ಯಾರೆಲ್ಲ ನಿನ್ನವರು ಅಂತ ಇದ್ದಾಗ ನೀನು ಅಲ್ಲಿಂದ ಹೊರಟು ಬಂದಿದೆಯೋ ಅವರು, ಅವರ ಪರಂಪರೆಯವರು ಯಾರೂ ಭೂಲೋಕದಲ್ಲಿಲ್ಲ ಇವಾಗ ಅಂತ ಬ್ರಹ್ಮದೇವರು ಹೇಳ್ತಾರೆ. ಸರಿ, ಹೀಗೇನು ಮಾಡಬೇಕು ಅಂತ ಆ ಕಕುದ್ಮಿ ಕೇಳ್ತಾನೆ. ಏನು ಮಾಡಬೇಕು ಕೇಳಿದ್ದಕ್ಕೆ, ಈಗ ಭೂಲೋಕಕ್ಕೆ ವಾಪಸ್ ಹೋಗು, ಅಲ್ಲಿ ಕೃಷ್ಣ ಬಲರಾಮ ಇದ್ದಾರೆ, ಈಗಿನ ಕಾಲದವರೆಲ್ಲ ಇದ್ದಾರಲ್ಲಿ, ಆ ಬಲರಾಮನಿಗೆ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡು ಅಂತ ಬ್ರಹ್ಮದೇವರು ಹೇಳ್ತಾರೆ. ಅದರಂತೆ ಭೂಲೋಕಕ್ಕೆ ವಾಪಸ್ ಬರ್ತಾನೆ. ಅಲ್ಲಿ ಕೃಷ್ಣ ಬಲರಾಮರನ್ನು ಕಾಣಲಿಕ್ಕೆ ಹೋಗ್ತಾನೆ. ಈ ಕಕುದ್ಮಿ ಮತ್ತು ಅವನ ಮಗಳು ಒಂದು ಅಂದಾಜು ಹೇಳ್ತೇನೆ, ಅಷ್ಟು ನಂಗೆ ಸರಿಯಾಗಿ ಗೊತ್ತಿಲ್ಲ, ಒಂದು 12 ಅಡಿಯೋ 18 ಅಡಿಯೋ ಉದ್ದದ ಶರೀರ ಹೊಂದಿದ್ದಾರೆ. ಈ ಕೃಷ್ಣ ಬಲರಾಮ ಮೊದಲಾದ ಅವತ್ತಿನ ಕಾಲದ ಪ್ರಜೆಗಳು 5.5 ಅಡಿ 6 ಅಡಿ ಇಂಥ ದೇಹವನ್ನು ಹೊಂದಿದ್ದಾರೆ. ಒಬ್ರಿಗೊಬ್ರಿಗೆ ಏನು ಹೊಂದಾಣಿಕೆಯೇ ಇಲ್ಲ, ನಂಬಲಿಕ್ಕಾಗೋದಿಲ್ಲ. ಇಂಥ ಪ್ರಸಂಗ ಆಗೋಯ್ತಂತೆ. ನೋಡಿ, ವರ್ಷಗಳು ಉರುಳ್ತಾ ಈ ಮಾನವರ ಶರೀರದಲ್ಲಿ ಎಂತೆಂಥ ಬದಲಾವಣೆಗಳಾಗಿಬಿಡ್ತಾವೆ, ಅವರ ಸಾಮರ್ಥ್ಯದಲ್ಲಿ ಎಂಥ ಬದಲಾವಣೆಗಳು ಆಗಿಬಿಡ್ತಾವೆ. ಒಂದು 12 ಅಡಿ 14 ಅಡಿ ಎತ್ತರ ಇದ್ದವರು ಒಂದು ಕಾಲದಲ್ಲಿ, ಈಗ 6 ಅಡಿಯ ಎತ್ತರ ಇದ್ದುಬಿಟ್ರೆ ಬಹಳ ಎತ್ತರ ಅನ್ನುವಂಥ ಕಾಲ. ಹೀಗಾಯ್ತಂತೆ. ಸರಿ, ಅವನು ಬಂದ, ಬ್ರಹ್ಮದೇವ್ರ ಹತ್ರ ಹೋಗಿ ಬಂದಿದ್ದೀನಿ, ಅವ್ರು ಹೇಳಿದ್ದಾರೆ ನೀವು ಮದುವೆ ಮಾಡ್ಕೊಳ್ಬೇಕು ಅಂತ ಬಲರಾಮನನ್ನು ಕೇಳ್ತಾರೆ. ಬಲರಾಮ ಅದನ್ನು ಒಪ್ಕೊಳ್ತಾನೆ. ರೇವತಿಯನ್ನು ಮದುವೆ ಮಾಡಿಕೊಳ್ಬೇಕು. ಬಲರಾಮ ತನ್ನ ಆಯುಧ ನೇಗಿಲನ್ನು ಆ ಹುಡುಗಿ ರೇವತಿಯ ತಲೆ ಮೇಲೆ, ಹೆಗಲ ಮೇಲೆ ಇಟ್ಟು ಒತ್ತಾನಂತೆ, ಪ್ರೆಸ್ ಮಾಡ್ತಾನಂತೆ. ಪ್ರೆಸ್ ಮಾಡಿದರೆ ಅವಳು ಆ ಕೃಷ್ಣ ಬಲರಾಮರು ಇದ್ದ ಕಾಲ, ದ್ವಾಪರ ಯುಗದ ಕೊನೆಯ ಕಾಲ, ಆ ಕಾಲದಲ್ಲಿ ಇರತಕ್ಕಂಥ ಜನರು ಯಾವ ಗಾತ್ರದವರೋ ಆ ಗಾತ್ರದವರೇ ಆಗಿಬಿಡ್ತಾಳಂತೆ. ಅದಕ್ಕೆ ಸರಿಯಾಗಿ ದೇಹದ ಎಲ್ಲ ಅಂಶಗಳು ಹೊಂದಾಣಿಕೆ ಆಗಿಬಿಡ್ತವೆ. ಆಪಾದ ಮೌಲಿ, ಕಾಲಿನಿಂದ ತಲೆಯವರೆಗೂ ಹೊರಾಂಗಗಳು ಒಳಾಂಗಗಳು ಎಲ್ಲವೂ ಅಷ್ಟು ಬದಲಾವಣೆ ಆಗಿಬಿಡ್ತಾವಂತೆ. ಸರಿ, ಮದುವೆ ಆಗ್ತಾನೆ. ಇದು ನಮ್ಮ ಕಾಲದ ದೃಷ್ಟಿಯಿಂದ ಸಾವಿರ ವರ್ಷಗಳ ಹಿಂದೆ ನಡೆದಿರುವ ಒಂದು ಘಟನೆ.
ನಮಗೆ ನಂಬಲಿಕ್ಕಾಗದೇ ಇರತಕ್ಕಂತಹ ಘಟನೆ, ಅದ್ಭುತ ರಮಣೀಯವಾದ ಘಟನೆ. ಇಂಥದ್ದೆಲ್ಲ ಸಿದ್ಧಿಗಳು. ಒಂದೊಂದು ಕಾಲಕ್ಕೆ ಇನ್ನೊಂದು ಕಾಲಕ್ಕೂ ಇಂಥ ವ್ಯತ್ಯಾಸಗಳು ಇರ್ತವೆ. ಆ ಬ್ರಹ್ಮದೇವರ ಲೋಕದ ತನಕ ಪ್ರಯಾಣ ಮಾಡಿದ ಕಕುದ್ಮಿ ಮತ್ತು ಅವನ ಮಗಳ ಯೋಗಸಿದ್ಧಿಯಷ್ಟು, ಅಲ್ಲಿ ಸಂಗೀತ ಸಭೆಯಲ್ಲಿ ಕುಳಿತಿದ್ದಾಗ ಅಲ್ಲಿ ಸಂಗೀತ ಸಭೆ ಮುಗಿಯೋ ಹೊತ್ತಿಗೆ ಇಲ್ಲಿ ಮುಗಿದು ಹೋದ ಕಾಲ ಎಷ್ಟು? 27 ಚತುರ್ಯುಗಗಳು ಮುಗಿದೋದವು. 28ನೇ ಚತುರ್ಯುಗದ 3 ಯುಗಗಳು ಮುಗಿದೋದವು. ಎಷ್ಟು ಕಾಲ ಹೋಗಿಬಿಡ್ತು. ಅಲ್ಲಿಗೂ ಇಲ್ಲಿಗೂ ಕಾಲದ ಲೆಕ್ಕಾಚಾರಗಳಲ್ಲಿ ಎಂಥ ವ್ಯತ್ಯಾಸ ಇದೆ. ಆಮೇಲೆ ವಾಪಸ್ ಬಂದಿದ್ದು, ಹೀಗಳು ಶರೀರವನ್ನು ಅವತ್ತಿನ ಕಾಲ ಜನದ ಗಾತ್ರಕ್ಕೆ ಕುಗ್ಗಿಸಿದ್ದು ಎಲ್ಲ ಎಂಥ ಘಟನೆಗಳಿವೆಲ್ಲ. ನಮ್ಮ ಮಹಾಭಾರತವೋ ಭಾಗವತವೋ ವಿಷ್ಣು ಪುರಾಣವೋ ಪ್ರಾಚೀನ ಕಾಲದ ಚರಿತ್ರೆಯನ್ನು ಹೇಳಬೇಕಾದರೆ ಇಂಥ ಅದ್ಭುತವನ್ನು ಹೇಳುತ್ತೆ. ಒಂದು ರೀತಿ ಅದ್ಭುತ, ಒಂದು ರೀತಿ ವಾಸ್ತವ. ನಮಗೆ ಇವೆಲ್ಲ ಇವತ್ತು ಅನುಭವಕ್ಕೆ ಸಿಗೋ ವಿಷಯ ಅಲ್ಲ. ಆದ್ದರಿಂದ ಅದ್ಭುತ ಇವತ್ತು ಅದ್ಭುತ ಅಂತ ನಮಗನ್ನಿಸೋದು, ಒಂದು ಕಾಲಕ್ಕೆ ವಾಸ್ತವ. ಅಂಥ ಘಟನೆಗಳನ್ನು ಈ ವಿಷ್ಣು ಪುರಾಣ 4ನೇ ಅಂಶದಲ್ಲಿ ಹೇಳ್ತಾ ಇದೆ ಅಂತ. ಇಲ್ಲಿಂದ ಮುಂದಕ್ಕೆ 2ನೇ ಅಂಶಕ್ಕೆ ಹೋಗಬೇಕು. 2ನೇ ಅಂಶದಲ್ಲಿ ಸ್ವಯಂಭೂ ಮನುವಿನ ಮಗ ಇಕ್ಷ್ವಾಕು ಅವನ ಕಥೆಯನ್ನು ಹೇಳ್ತಾ, ಇಕ್ಷ್ವಾಕು ಕುಲದ ಕಥೆಯನ್ನು ಹೇಳ್ತಾ, ಅವನ ಮಗ ವಿಕುಕ್ಷಿ, ಅವನದ್ದೇ ಒಂದು ಅದ್ಭುತವಾದ ಕಥೆ ಇದೆ. ಅವನ ಮಗ ಪುರಂಜಯ. ಆ ಪುರಂಜಯನಲ್ಲಿ ಪರಮಾತ್ಮನ ವಿಶೇಷವಾದ ತೇಜಸ್ಸಿದ್ದು ಎಲ್ಲ ಅಸುರರ ನಿಗ್ರಹವನ್ನು ದೇವತೆಗಳಿಗೋಸ್ಕರ ಅವನು ಮಾಡ್ತಾನೆ. ದೇವತೆಗಳು ಬಂದು ಈ ಪುರಂಜಯನನ್ನು ನಮ್ಮ ಸ್ವರ್ಗಲೋಕಕ್ಕೆ ಬಂದು ಅಸುರರನ್ನು ಸೋಲಿಸಬೇಕು ಅಂತ ಕೇಳಿಕೊಂಡಾಗ, ನನಗೆ ದೇವೇಂದ್ರನ ಹೆಗಲ ಮೇಲೆ ಕುಳಿತುಕೊಳ್ಳುವ ಅವಕಾಶ ಕೊಟ್ಟರೆ ನಾನು ಬಂದು ಈ ಕಾರ್ಯವನ್ನು ಸಾಧಿಸಿಕೊಡ್ತೀನಿ ಅಂತ ಹೇಳ್ತಾನೆ. ದೇವೇಂದ್ರ ಒಪ್ಪಿಕೊಳ್ತಾನೆ. ಇವನು ಹೋಗ್ತಾನೆ. ಅಲ್ಲಿ ಅಸುರ ಜೊತೆ ಯುದ್ಧ ಮಾಡೋ ಪ್ರಸಂಗ ಬಂದಾಗ ದೇವೇಂದ್ರ ಒಂದು ಎತ್ತಿನ ಆಕೃತಿಯನ್ನು ಪಡ್ಕೊಂಡು ಆ ಎತ್ತಿನ ಡುಬ್ಬದ ಮೇಲೆ ಈ ಪುರಂಜಯ ಕುಳಿತುಕೊಂಡು ಯುದ್ಧ ಮಾಡಿ ಅಸುರರನ್ನು ಸೋಲಿಸ್ತಾನೆ. ಆ ಎತ್ತಿನ ಡುಬ್ಬಕ್ಕೆ ಸಂಸ್ಕೃತ ಭಾಷೆಯಲ್ಲಿ ಕಕುತ್ ಅಂತ ಹೆಸರು. ಆ ಕಕುತ್ರ ಮೇಲೆ ಕುಳಿತುಕೊಂಡು ಯುದ್ಧ ಮಾಡ್ತಾನೆ. ಆದ್ದರಿಂದ ಇವನು ಕಕುತ್ಸ್ಥ ಅಂತ, ಪುರಂಜಯನಿಗೆ ಕಕುತ್ಸ್ಥ ಅಂತ ಶಬ್ದ ಬಂದು ಅವನ ಪರಂಪರೆಯಲ್ಲಿ ಬಂದ ಬಳಿಕ ಕಾಕುತ್ಸ್ಥರು ಅಂತ ಶಬ್ದ ಬಂದಿದೆ ಅಂತ ಭಾಗವತದಲ್ಲೂ ಈ ಕಥೆ ಇದೆ. ವಿಷ್ಣು ಪುರಾಣವು ಈ ಅಂಶವನ್ನು ಹೇಳ್ತಾ ಇದೆ. ಆಮೇಲೆ ಯುವನಾಶ್ವ ಎನ್ನುವ ರಾಜ, ಅವನಿಗೆ ಮಕ್ಕಳಾಗೋದಿಲ್ಲ. ಮಕ್ಕಳಾಗಲಿಲ್ಲ ಅಂತ ಬೇಸರ ಮಾಡಿಕೊಂಡು ಮುನಿಗಳಿರತಕ್ಕಂತಹ ಒಂದು ವನಕ್ಕೆ ಹೋಗಿ ಮುನಿಗಳ ಮಧ್ಯೆ ಸತ್ಕರ್ಮಾನುಷ್ಠಾನಗಳನ್ನು ಮಾಡಿಕೊಳ್ತಾ ಇದ್ದು ಬಿಡ್ತಾನೆ. ಹಾಗಿದ್ದ ಆ ರಾಜನ ಬಗ್ಗೆ ಆ ಮುನಿಗಳಿಗೆ ಅನುಕಂಪ ಆಗಿ ಅವನಿಗೆ ಮಕ್ಕಳಾಗುವಂತೆ ಒಂದು ಇಷ್ಟಿಯನ್ನು ಮಾಡಬೇಕು ಅಂತ ನಿರ್ಣಯ ಮಾಡಿ ಇಷ್ಟಿಯನ್ನು ಆರಂಭ ಮಾಡ್ತಾರೆ. ಆ ಮಧ್ಯೆ ಒಂದು ಕಲಶದಲ್ಲಿ ನೀರನ್ನು ಅಭಿಮಂತ್ರಣ, ನಾನಾ ರೀತಿಯ ಅಭಿಮಂತ್ರಣ ಮಾಡಿ ಯಜ್ಞ ಮುಗಿದ ದಿವಸ ಅದನ್ನು ಈ ಯುವನಾಶ್ವನ ಪತ್ನಿಗೆ ಕೊಟ್ಟು ಅವಳಿಗೆ ಸಂತತಿಯಾಗುವಂತೆ ಮಾಡಬೇಕು ಅಂತ ನಿರ್ಣಯ ಮಾಡಿರ್ತಾರೆ. ಇನ್ನೂ 1-2 ದಿವಸ ಮೊದಲೇ ಒಂದು ದಿವಸ ಯುವನಾಶ್ವನಿಗೆ ಮಧ್ಯರಾತ್ರಿ ಬಹಳ ಬಾಯಾರಿಕೆ ಆಗಿಬಿಡುತ್ತೆ. ನೀರು ಹುಡ್ಕೊಂಡು ಬರ್ತಾನೆ. ಎಲ್ಲ ಮಲ್ಕೊಂಡು ಬಿಟ್ಟಿರ್ತಾರೆ. ಆ ಕಲಶ ಇಟ್ಟಿರೋ ಜಾಗಕ್ಕೇ ಬರ್ತಾನೆ ನೀರು ಹುಡುಕೊಂಡು. ಆ ಕಲಶದಲ್ಲಿ ನೀರಿರುತ್ತೆ. ಆ ಬಾಯಾರಿಕೆಯ ಸ್ಥಿತಿಯಲ್ಲಿ ಕುಡಿಬಹುದೋ ಇಲ್ವೋ ಅಂತೇನೋ ಆಲೋಚನೆ ಮಾಡುತ್ತೆ. ಆ ನೀರನ್ನು ಕುಡಿದು ಬಿಡ್ತಾನೆ. ಮರುದಿವಸ ಬೆಳಗ್ಗೆ ಋಷಿಗಳು ಎಲ್ಲೋಯ್ತು ವಿಚಾರ ಮಾಡಿದಾಗ ಇವನಾಶ ನಾನು ಕುಡಿದಿದ್ದೀನಿ ಅಂತ ಹೇಳ್ತಾನೆ. ಅವನ ಪತ್ನಿ ಅದನ್ನು ಕುಡಿಬೇಕಾಗಿತ್ತು. ಯಜ್ಞ ಮುಗಿದ ಮೇಲೆ ಅವಳು ಗರ್ಭಿಣಿಯಾಗಿ ಸಂತತಿ ಆಗಬೇಕಾಗಿತ್ತು. ಇವನೇ ಕುಡಿದಿದ್ದಾನಾದ್ದರಿಂದ ಆ ಸಂತತಿಯನ್ನು ಕೊಡುವಷ್ಟು ಶಕ್ತಿ ಇರುವ ಅಭಿಮಂತ್ರಣದಿಂದ ಅಂಥ ಶಕ್ತಿಯನ್ನು ತರಿಸಿದ್ರು. ಅಂತ ಅದನ್ನು ಕುಡಿದ್ರೆ ಸಂತತಿ ಆಗಲೇಬೇಕು. ಈ ಪುರುಷ ಯುವನಾಶ್ವ ಇವನೇ ಕುಡಿದಿದ್ದಾನೆ. ಇವನ ಉದರದಲ್ಲೇ ಒಂದು ಸಂತತಿ ಬೆಳೆದು ಬಿಡುತ್ತೆ. ಇವನ ಉದರದಲ್ಲೇ ಸಂತತಿ ಬೆಳೆದು ಪ್ರಸವ ಆಗೋ ಕಾಲ ಬಂದಾಗ ಅವನ ಹೊಟ್ಟೆಯ ಬಲಭಾಗ ಒಡೆದು
ಆ ಹುಡುಗ ಹೊರಗೆ ಬರ್ತಾನೆ, ಗಂಡು ಸಂತತಿ ಹೊರಗೆ ಬರ್ತಾನೆ. ಅಲ್ಲಿ ಹೊಟ್ಟೆ ಒಡೆದು ಹೊರಗೆ ಬಂದರೂ ಕೂಡ ಅವನ ಶರೀರಕ್ಕೆ ಏನೇನೂ ಹಾನಿಯಾಗೋದಿಲ್ಲ. ನೋ ಡ್ಯಾಮೇಜ್ ಡನ್, ಏನೇನೂ ಹಾನಿ ಆಗೋದಿಲ್ಲ. ಇಂಥದ್ದೊಂದು ಅದ್ಭುತ ನಡೆದೋಯ್ತು. ಆಮೇಲೆ ಆ ಹುಡುಗನಿಗೆ ಯಾರು ಹಾಲು ಕುಡಿಸ್ಬೇಕು ಅಂತ ಪ್ರಶ್ನೆ ಬರುತ್ತೆ. ದೇವೇಂದ್ರ ಬಂದು ಮಾಂ ಧಾಸ್ಯತಿ ಅಂತ, ನನ್ನನ್ನು ಆಶ್ರಯಿಸಿ ಇವನು ಹಾಲನ್ನು ಕುಡಿತಾನೆ ಅಂತ ಹೇಳಿ ಆ ದೇವೇಂದ್ರ ತನ್ನ ತೋರು ಬೆರಳನ್ನು ಆ ಶಿಶುವಿನ ಬಾಯಲ್ಲಿಡ್ತಾನೆ. ದೇವೇಂದ್ರನ ತೋರು ಬೆರಳದಲ್ಲಿ ಅಷ್ಟು ಅಮೃತ ಇದೆಯಂತೆ. ಅಮೃತಪಾನ ಮಾಡಿದ ದೇವೇಂದ್ರನ ತೋರು ಬೆರಳು ಅಮೃತಪಾನವೇ ಆಗತ್ತಂತೆ ಈ ಶಿಶುವಿಗೆ. ಆದ್ದರಿಂದ ಸ್ವಲ್ಪವೇ ದಿವಸದಲ್ಲಿ ದೊಡ್ಡ ತರುಣನಾಗಿ ಬೆಳೆದು ಬಿಡ್ತಾನೆ. ಮುಂದವನಿಂದ ಬಹಳ ಕೆಲಸಗಳಾಗ್ತವೆ ಅಂತ ಇಂಥದ್ದೊಂದು ಅದ್ಭುತ ರಮಣೀಯ ಆಗಿನ ಕಾಲದಲ್ಲಿ ಆಗಿತ್ತು ಅಂತ ಈ ಮಾಂಧಾತೃವಿನ ಕಥೆಯನ್ನು ಈ ವಿಷ್ಣು ಪುರಾಣ ಹೇಳ್ತಾ ಇದೆ. ಅದಾದಮೇಲೆ ತುಂಬ ದೊಡ್ಡ ಕಥೆಯನ್ನು ಈ ಎರಡನೇ ಅಂಶ ಹೇಳೋದು ಸೌಭರಿಯ ಕಥೆ ಅಂತ. ಸೌಭರಿ ಎನ್ನುವ ಮಹರ್ಷಿ, ಅವನು ನೀರಿನಲ್ಲಿ ಇದ್ದು 12 ವರ್ಷ ಕಾಲ ತಪಸ್ಸು ಮಾಡಿರ್ತಾನೆ. ಪರಮಾತ್ಮನ ಅನುಗ್ರಹ ಪಡಬೇಕು, ಸಾಕ್ಷಾತ್ಕಾರ ಪಡ್ಕೊಳ್ಬೇಕು ಅಂತ. ನೀರಿನಲ್ಲಿದ್ದು ಅಂಥ ವೈರಾಗ್ಯದಿಂದ ಏಕಾಗ್ರತೆಯಿಂದ ತಪಸ್ಸು ಮಾಡ್ತಾ ಇದ್ದವನಿಗೆ ನೀರಿನಲ್ಲಿ ಒಂದು ಮೀನಿನ ಸಂಸಾರ ಕಾಣಿಸಿಬಿಡುತ್ತೆ. ಒಂದು ನಾಯಕ ಹಿರಿಯ ಮೀನು, ಆ ಮೀನಿಗೆ ಪತ್ನಿಯರು, ಅವರಿಗೆ ಮಕ್ಕಳು, ಆ ಮಕ್ಕಳಿಗೆ ಮಕ್ಕಳು, ಅವರ ಸಂಸಾರ, ಅವರವರ ಸಂಬಂಧಗಳು, ದೊಡ್ಡಪ್ಪ ಚಿಕ್ಕಪ್ಪ ಸೋದರತ್ತೆ ಸೋದರ ಮಾವ ಅವರು ಇವರು ಸಂಬಂಧಗಳು, ಅವರ ಒಂದು ಸಂಬಂಧದಲ್ಲಿ ಒಂದು ಒಳ್ಳೆಯ ತೃಪ್ತಿಕರವಾದ ಜೀವನ. ಮೀನಿನ ಸಂಸಾರವನ್ನು ನೋಡಿ ನನಗೂ ಇಂಥ ಸಂಸಾರ ಬೇಕು ಅಂತ ಆಸೆ ಆಗಿಬಿಡುತ್ತೆ ಆ ಸೋಬರಿಗೆ. ಹಾಗೆ ಮದುವೆ ಆಗಬೇಕು ಅಂತ ನೀರಿನಿಂದ ಮೇಲೆದ್ದು ಬರ್ತಾನೆ. ಈ ಮಾಂಧಾತೃ ರಾಜನ ಅರಮನೆಗೆ ಹೋಗಿ ಅವನಿಗೆ 50 ಜನ ಹೆಣ್ಮಕ್ಳಿರ್ತಾರೆ. ಒಬ್ಬ ಹೆಣ್ಮಕ್ಳು ಕೊಟ್ಟು ಮದುವೆ ಮಾಡು ಅಂತ ಕೇಳ್ತಾನೆ. ಅವನಿಗಿಂಥ ಅಸ್ಥಿ ಪಂಜರನಿರ್ತಿರ್ತಕ್ಕಂಥ ಮಹರ್ಷಿಗೆ ನಾನು ಹೆಂಗೆ ಮಗಳನ್ನು ಕೊಡಲಿ ಅಂತ ಸಂಶಯ ಬಂದು ಕೊನೆಗೆ ನನ್ನ ಮಕ್ಕಳು ಇರತಕ್ಕಂಥ ವಾಸಸ್ಥಳಕ್ಕೆ ಕಳಿಸ್ತೀನಿ, ಅವ್ರು ಯಾರಾದರೂ ನಿನ್ನನ್ನು ಒಪ್ಕೊಂಡ್ರೆ ನಾನು ಅವಳು ನಿಂಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ತಾನೆ. ಆಯಿತು ಅಂತ ಆ ಹೆಣ್ಣುಮಕ್ಕಳು ವಾಸ ಮಾಡೋ ಸ್ಥಳಕ್ಕೆ ಅವನನ್ನು ಕರ್ಕೊಂಡು ಹೋಗ್ತಾರೆ. ಆ ಬಾಗಿಲು ತೆಗೆಯೋ ಹೊತ್ತಿಗೆ ಆ ಹೊಸ್ತಿಲಲ್ಲಿ ನಿಂತವನು ತತ್ಕ್ಷಣದ ಯೋಗಸಿದ್ಧಿಯಿಂದ ತತ್ಕ್ಷಣದಲ್ಲಿ ಸುಂದರಾಂಗ ತರುಣನಾಗಿಬಿಡ್ತಾನೆ. ಅಸ್ಥಿಪಂಜರದಂತೆ ಇದ್ದ ಆ ಸೋಭರಿ ಋಷಿ ಸುಂದರಾಂಗ ತರುಣ ಆಗಿಬಿಡ್ತಾನೆ. ಬಾಗಿಲು ತಿಕ್ಕೊಳ್ಳುತ್ತೆ. 50 ಜನ ಹುಡುಗಿಯರವನ್ನು ನೋಡಿ ಎಲ್ಲರ ಮನಸ್ಸಲ್ಲೂ ಕೂಡ ಇವನನ್ನು ನಾನು ಮದುವೆ ಆಗಬೇಕು ಅಂತ ಇಚ್ಛೆ ಹುಟ್ಟುಬಿಡುತ್ತೆ. ಪ್ರತಿಯೊಬ್ಬರು ಕೂಡ ನಾನು ಮದುವೆ ಆಗ್ತೀನಿ ಅಂತ ಬಾಯಲ್ಲಿ ಘೋಷಣೆ ಮಾಡ್ಕೊಳ್ತಾರೆ. ನಾನು ಮೊದಲು ನೋಡಿದ್ದು ನಾನು ಮದುವೆ ಆಗ್ತೀನಿ ಅಂತ. ಆ ನಾನಾಗ್ತೀನಿ ಸ್ಪರ್ಧೆ ನೋಡಿ ತಂದೆ ಮಾಂಧಾತೃ ಮಹಾರಾಜನಿಗೆ ಬೇರೆ ಏನು ದಾರಿ ಕಾಣದೇನೆ 50 ಜನ ಹೆಣ್ಣುಮಕ್ಕಳನ್ನು ಕೂಡ ಅವನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಅವನು ಆ ಎಲ್ಲ ಪತಿಯರನ್ನು ಕೂಡ ಕರ್ಕೊಂಡು ನದಿ ತೀರಕ್ಕೆ ಹೋಗ್ತಾನೆ. ನದಿ ತೀರದಲ್ಲಿ ಯೋಗಸಿದ್ಧಿಯಿಂದ 50 ಬಂಗಲೆಗಳ ನಿರ್ಮಾಣ ಮಾಡ್ತಾನೆ. ಬಂಗಲೆಗಳಲ್ಲಿ ತುಂಬ ವೈಭವದ ಸೌಕರ್ಯಗಳನ್ನು ಏರ್ಪಾಡು ಮಾಡ್ತಾನೆ. ಆ ವೈಭವದಲ್ಲಿ ಅವ್ರ ಜೊತೆ ಜೀವನ ಮಾಡ್ತಾನೆ. ಎಂಥ ಯೋಗಸಿದ್ಧಿ ಅಂದರೆ ಪ್ರತಿ ಕ್ಷಣದಲ್ಲೂ 50 ಜನಗಳ ಮನೆಯಲ್ಲೂ ಇವನಿದ್ದಾನೆ, ಎಲ್ಲ ಕಾಲದಲ್ಲೂ ಇದ್ದಾನೆ. ಇಂಥ ಜೀವನ ನಡೆದು ಹೋಗುತ್ತೆ. ತಂದೆ ತನ್ನ ಹೆಣ್ಣುಮಕ್ಕಳ ಜೀವನ ನೋಡೋಣ ಅಂತ ಬಂದರೆ ಎಲ್ಲ ಮಗಳು ಕೂಡ ಎಲ್ಲ ಚೆನ್ನಾಗಿದೆ, ನನ್ನ ಪತಿ ಯಾವಾಗ ನನ್ನ ಜೊತೆನೇ ಇರ್ತಾನೆ, ಉಳಿದ ನನ್ನ ಸೋದರಿಯರಿಗೆ ಸುಖ ಇಲ್ಲ, ಪಾಪ ಏಕಾಂಗಿಯಾಗಿರಬೇಕಾಗಿದ್ದವರು ಅಂತ ಅಷ್ಟೊಂದು ದುಃಖ ಹೇಳ್ಕೊಳ್ತಾರೆ. ಪ್ರತಿಯೊಬ್ಬರಲ್ಲಿ ಇಂಥ ಅನುಭವ ಆಗುತ್ತೆ. ಹೀಗೆ ಒಂದು ಯೋಗಸಿದ್ಧಿಯಿಂದ ಜೀವನ ಮಾಡ್ತಾನೆ. ಜೀವನ ಮಾಡಿದ ಮೇಲೆ ಇಂಥದ್ದೊಂದು ಪ್ರಾಪಂಚಿಕ ಸಾಂಸಾರಿಕ ವಿಷಯಭೋಗದ ಜೀವನ ಇದು ಸರಿಯಾದ ಜೀವನ ಅಲ್ಲ, ಇದು ತಪ್ಪು ಮಾಡಿಬಿಟ್ಟೆ ಅಂತ ಅಹೋ ಮೇ ಮೋಹಸ್ಯ ವಿಸ್ತರಃ ಅಂತ ಅವನ ಬುದ್ಧಿಯಲ್ಲಿ ವಿಚಾರ ಮೂಡುತ್ತೆ. ಬುದ್ಧಿಯಲ್ಲಿ ಮೂಡಿದ ವಿಚಾರವನ್ನು ದೊಡ್ಡ ಧ್ವನಿಯಲ್ಲಿ ಹೇಳ್ಕೊಳ್ತಾನೆ. ಅಹೋ ಮೇ ಮೋಹಸ್ಯ ವಿಸ್ತರಃ ಅಂತ ಹೇಳ್ಕೊಳ್ತಾನೆ. ಮತ್ತೆ ತಪಸ್ಸಿಗೆ ಹೋಗ್ತಾನೆ. ಇಂಥದ್ದೆಲ್ಲ ಘಟನೆ ಇವತ್ತಿನ ಕಾಲದಲ್ಲಿ ನಡೆಯೋದಿಲ್ಲ. ಬಹಳ ಪ್ರಾಚೀನ ಕಾಲದಲ್ಲಿ ಜನಜೀವನ ಹೀಗಿತ್ತು, ಸಾಧಕರು ಹೀಗಿದ್ದರು ಅಂತ ನಾವು ಈ ಪ್ರಸಂಗದಿಂದ
ಅರ್ಥ ಮಾಡಿಕೊಳ್ಬೇಕು. ಇನ್ನು ಮೂರನೇ ಅಂಶ, ನಾಲ್ಕನೇ ಅಂಶ ಹೇಳಬೇಕಿದೆ. ಈ ಮೂರನೇ ಅಂಶ, ನಾಲ್ಕನೇ ಅಂಶಗಳ ವಿಷಯವನ್ನು ತುಂಬ ಸಂಕ್ಷೇಪವಾಗಿ ಹೇಳಬೇಕು. ಸಂಕ್ಷೇಪವಾಗಿ ಹೇಳಲಿಕ್ಕೆ ಹೊರಟಾಗ ಮೂರನೇ ಅಂಶದಲ್ಲಿ ಮುಖ್ಯವಾಗಿ ಸತ್ಯವ್ರತ ಎನ್ನುವ ವ್ಯಕ್ತಿ ಅವನು ತ್ರಿಶಂಕು ಆದ ಪ್ರಸಂಗ ಅಂತ. ತ್ರಯ್ಯಾರುಣೇ ಸತ್ಯವ್ರತಃ ಯೋಸೌ ತ್ರಿಶಂಕು ಸಂಜ್ಞಾಮಮಾಪ ಅಂತ. ತ್ರಿಶಂಕು ಅಂತ ಅವನಿಗೆ ಹೆಸರು. ಅವನಿಗೆ ವಿಶ್ವಾಮಿತ್ರರು ಯಜ್ಞವನ್ನು ಮಾಡಿಸಿದರು. ಅವನಿಗೊಂದು ಚಂಡಾಲ ಸ್ಥಿತಿ ಬಂದಿತ್ತಂತೆ. ಬೇರೆಯವರೆಲ್ಲ ಯಜ್ಞಗಳನ್ನು ಮಾಡಿಸದೇ ಇದ್ದಾಗ ವಿಶ್ವಾಮಿತ್ರರು ಯಜ್ಞವನ್ನು ಮಾಡಿಸಿ ಸಶರೀರವಾಗಿ ಅವನು ಸ್ವರ್ಗಕ್ಕೆ ಏರಿಸುವ ಪ್ರಯತ್ನ ಮಾಡಿದರು. ಆದರೆ ದೇವತೆಗಳೊಂದನ್ನು ಅವನಿಗೆ ಸ್ವರ್ಗಲೋಕದಲ್ಲಿ ಪ್ರವೇಶ ಕೊಡಲಿಲ್ಲ. ಆದ್ದರಿಂದ ಅವನಿಗಾಗಿ ವಿಶ್ವಾಮಿತ್ರರು ತಮ್ಮ ತಪಶಕ್ತಿಯಿಂದ ಭೂಮಿ ಸ್ವರ್ಗಗಳ ಮಧ್ಯದಲ್ಲಿ ಒಂದು ಸ್ವರ್ಗಲೋಕ ಸದೃಶವಾದೊಂದು ಲೋಕವನ್ನೇ ಸೃಷ್ಟಿ ಮಾಡಿದರು. ಅದಕ್ಕೆ ತ್ರಿಶಂಕು ಸ್ವರ್ಗ ಅಂತ ಕರೆಯೋದು. ಇಂಥ ತ್ರಿಶಂಕುವಿನ ಕಥೆ ಈ ಮೂರನೇ ಅಂಶದಲ್ಲಿ ಇದ್ದು, ಆಮೇಲೆ ಸಗರ ಎನ್ನುವನ ಕಥೆಯನ್ನು ಹೇಳ್ತಾರೆ. ಇದೇ ಪರಂಪರೆಯಲ್ಲಿ ವೃಕ ಅಂತ ಒಬ್ಬ, ಅವನ ಮಗ ಬಾಹು. ಈ ಬಾಹುವಿಗೆ ಯುದ್ಧದಲ್ಲಿ ಪರಾಜಯ ಆಗಿಬಿಡತ್ತೆ. ಪತ್ನಿ ಸಹಿತನಾಗಿ ವನಪ್ರವೇಶ ಮಾಡ್ತಾನೆ. ವನಪ್ರವೇಶ ಮಾಡುವಾಗ ಪತ್ನಿ ಗರ್ಭಿಣಿ ಇರ್ತಾಳೆ. ಇನ್ನೊಬ್ಬಳು ಪತ್ನಿ ಇರ್ತಾಳೆ ಅವನಿಗೆ. ಗರ್ಭಿಣಿ ಇರೋ ಪತ್ನಿಯ ಸಪತ್ನಿಯವಳು. ತಾನು ಗರ್ಭಿಣಿಯಾಗಿಲ್ಲ, ಅವಳು ಗರ್ಭಿಣಿಯಾಗಿದ್ದಾಳೆ ಎನ್ನುವ ಅಸೂಯೆಯಿಂದ ಆ ಗರ್ಭಿಣಿ ಆಗದ ಪತ್ನಿ ಗರ್ಭಿಣಿ ಆಗಿದ್ದ ಪತ್ನಿಗೆ ಹೇಗೋ ಒಂದು ವಿಷ ಹಾಕ್ಬಿಟ್ಟಿರ್ತಾಳೆ, ಸಂತತಿ ಆಗದೇ ಇರಲಿ ಅಂತ. ಆದರೂ ಅವಳು ಗರ್ಭ ಬೆಳೆಯುತ್ತೆ. ಹೇಗೋ ಮುಂದುವರಿಯುತ್ತೆ. ಅಷ್ಟೊತ್ತಿಗೆ ಆ ಬಾಹು ಎನ್ನುವ ರಾಜನಿಗೆ ವಯಸ್ಸಾಗಿರುತ್ತೆ. ಸತ್ತೋಗ್ತಾನವನು ವನದಲ್ಲಿದ್ದು. ಗರ್ಭಿಣಿಯಾಗಿರುವ ಪತ್ನಿ ತನ್ನ ಪತಿ ಮರಣ ಆಗಿದೆ, ಆದ್ದರಿಂದ ಪತಿಯ ಚಿತೆಯಲ್ಲೇ ನಾನು ಏರಿ ಸಹಗಮನ ಮಾಡಿಬಿಡ್ತೀನಿ ಅಂತ ಹೊರಟಿದ್ದಾಗ ಆ ಗರ್ಭಿಣಿ ಸಹಗಮನ ಮಾಡೋದು ಬೇಡ ಅಂಥೇಳಿ ಅಲ್ಲೇ ಹತ್ತಿರದಲ್ಲಿ ಸಾಧನೆ ಮಾಡಿಕೊಂಡಿದ್ದು ಔರ್ವ ಎನ್ನುವ ಋಷಿ ಅವನು ಬಂದು ತಡಿತಾನೆ. ನೀನು ಸಹಗಮನ ಮಾಡಬೇಡ, ನಿನ್ನ ಗರ್ಭದಲ್ಲಿ ಮುಂದೆ ದೊಡ್ಡ ಸಾಧನೆಯನ್ನು ಮಾಡ್ತಕ್ಕಂಥ, ಲೋಕೋಪಕಾರ ಮಾಡ್ತಕ್ಕಂಥ ಅವನು ಹುಟ್ಟಿ ಬರಲಿಕ್ಕಿದ್ದಾನೆ, ಸಹಗಮನ ಮಾಡಬೇಡ ಅಂಥೇಳಿ ತನ್ನ ಆಶ್ರಮಕ್ಕೆ ಕರ್ಕೊಂಡು ಹೋಗಿ ಅವಳು ರಕ್ಷಣೆ ಮಾಡ್ತಾನೆ. ಅವಳ ಗರ್ಭದಿಂದ ಒಬ್ಬ ಶಿಶು ಹುಟ್ಟಿ ಬರ್ತಾನೆ. ಇನ್ನೊಬ್ಬಳು ಸಪತ್ನಿ ಗರ ಅಂದರೆ ವಿಷವನ್ನು ಹಾಕಿರ್ತಾಳಾದ್ದರಿಂದ ಆ ವಿಷದ ಅಂಶಗಳು ಅವನ ಶರೀರಕ್ಕಿದ್ದು ಆದರೂ ಏನೂ ಹಾನಿಯಾಗದೇ ಇರುತ್ತೆ. ಆ ವಿಷ ಸಹಿತವಾಗಿ ಅವನು ಹುಟ್ಟಿ ಬರ್ತಾನಾದ್ದರಿಂದ ಗರ ಅಂದರೆ ವಿಷ, ಗರ ವಿಷಸಹಿತ ಎನ್ನುವ ಅರ್ಥದಲ್ಲಿ ಆ ಹುಟ್ಟಿ ಬಂದ ಮಗುವಿಗೆ ಸಗರ ಅಂತ ಹೆಸರು ಆಗುತ್ತೆ ಅಂತ ಈ ಸಗರನ ಕಥೆಯನ್ನು ಹೇಳೋದು. ಖಟ್ವಾಂಗ ಎನ್ನುವನ ಕಥೆಯನ್ನು ಈ ನಾಲ್ಕನೇ ಅಂಶ, ಮೂರನೇ ಅಂಶ ಈ ಸಗರನ ಕಥೆಯನ್ನು ಹೇಳುತ್ತೆ ಅಂತ ಅಷ್ಟೇ ಮುಖ್ಯವಾದ ಅಂಶ. ನಾಲ್ಕನೇ ಅಂಶದಲ್ಲಿ ಈ ಸಗರನ ಕಥೆಯನ್ನು ಮುಂದುವರಿಸಿ ಅವನಿಗಿಬ್ಬರು ಪತ್ನಿಯರು, ಸುಮತಿ ಮತ್ತು ಕೇಶಿನಿ ಅಂತ. ತುಂಬ ಜನ ಒಬ್ಬಳಿಗೆ ಒಬ್ಬನೇ ಮಗ, ಇನ್ನೊಬ್ಬಳಿಗೆ 60,000 ಮಕ್ಕಳು. ಒಬ್ಬನೇ ಮಗನಿಗೆ ಅಸಮಂಜಸ ಅಂತಲೇ ಹೆಸರು ಪುರಾಣ ಹೇಳಿಬಿಡ್ತಾ ಇದೆ. ಪ್ರಾಯಶಃ ತಂದೆ ತಾಯಿ ಇಟ್ಟ ಹೆಸರಲ್ಲ, ಅವನ ವರ್ತನೆಯಿಂದಾಗಿ, ಅಸಮಂಜಸವಾದ ವರ್ತನೆಯಿಂದಾಗಿ ಅವನಿಗೆ ಅಸಮಂಜಸ ಅಂತ ಹೆಸರು ಬಂದುಬಿಡ್ತು. ಅವನ ಮಗ ಅಂಶುಮಾನ್ ಅಂತ. ಇನ್ನೊಬ್ಬಳ ಮಗಿಗೆ 60,000 ಮಕ್ಕಳು, ಅವರು ಅಸಮಂಜಸರೇ. ತಪ್ಪಾಗಿ ನಡ್ಕೊಂಡು ಅವರು ದುರ್ಮಾರ್ಗಕ್ಕೆ ಹೋಗಿಬಿಡ್ತಾರೆ. ತಂದೆ ಒಂದು ಅಶ್ವಮೇಧವನ್ನು ಏರ್ಪಡಿಸಿ ಅಶ್ವಮೇಧವನ್ನು ದಿಗ್ವಿಜಯ ಮಾಡಿಸ್ಕೊಂಡು ಬನ್ನಿ ಅಂತ ಕಳಿಸಿದಾಗ ಪಾತಾಳ ಲೋಕದಲ್ಲಿದ್ದ ಕಪಿಲನ ಆಶ್ರಮಕ್ಕೆ ಹೋಗಿ ಅಲ್ಲಿ ಕಪಿಲರಿಂದ ಶಾಪಕ್ಕೊಳಗಾಗಿಬಿಡ್ತಾರೆ. ಇವನೇ ಅಶ್ವವನ್ನು ಅಪಹಾರ ಮಾಡಿದ್ದಾನೆ ಅಂತ ಅಂದ್ಕೊಂಡು ಅವನ ಮೇಲೆ ಆಕ್ರಮಣ ಮಾಡಲಿಕ್ಕೆ ಹೋಗಿ ಕಪಿಲನ ಶಾಪಕ್ಕೊಳಗಾಗಿ ಸುಟ್ಟು ಬೂದಿಯಾಗಿಬಿಡ್ತಾರೆ. ಆಮೇಲೆ ಅಂಶುಮಾನ್ ಹುಡುಕೊಂಡು ಹೋಗಿ
ಆ ಮುನಿಯನ್ನು ಸತ್ಕರಿಸಿ ಗೌರವಿಸಿ ಆ ಕುದುರೆಯನ್ನು ವಾಪಸ್ ತರ್ತಾನೆ. ನೀನು ನಿನ್ನ ಕುಲದವರು ಮುಂದೆ ಬರತಕ್ಕಂಥ ಭಗೀರಥ ಎನ್ನುವವನು ಇವ್ರನ್ನ ಉದ್ಧಾರ ಮಾಡ್ತಾನೆ ಅಂತ ವರ ಕೇಳಿದ್ದಕ್ಕೆ ಏನು ವರ ಕೇಳ್ಕೊ ಅಂತ ಆ ಕಪಿಲ ಮಹರ್ಷಿ ಅಂಶಮಂತನಿಗೆ ಹೇಳಿದಾಗ, ಈ ಬೂದಿಯಾಗಿರ್ತಕ್ಕಂಥ ನನ್ನ ಪಿತೃಗಳಿಗೆ ಸದ್ಗತಿಯಾಗುವಂತೆ ವರ ಕೊಡಿ ಅಂತ ಕೇಳ್ಕೊಳ್ತಾನೆ. ನೋಡಿ, ಅದು ಎಂಥ ಸುಸಂಸ್ಕೃತವಾದ ಮನಸ್ಥಿತಿ ನೋಡಿ. ನಮ್ಮ ಕುಲದಲ್ಲೇ ಯಾರಿಗಾದ್ರೂ ಏನಾದರೂ ಹಾನಿಯಾಗಿದ್ದರೆ ಅವರೊಂದು ಪುನಃ ಅವ್ರು ಒಳ್ಳೆಯದಾಗಬೇಕು ಅಂತ ಆಲೋಚನೆ ಮಾಡಿ ಪ್ರಯತ್ನ ಮಾಡತಕ್ಕಂಥದ್ದು ಒಂದು ಸುಸಂಸ್ಕೃತ ಮನಸ್ಥಿತಿ. ಅದು ಆ ಅಂಶುಮಾನ್ ಆ ಸುಸಂಸ್ಕೃತ ಮನಸ್ಥಿತಿಯನ್ನು ತೋರಿಸಿ ವರ ಕೇಳ್ಕೊಳ್ತಾನೆ. ಅದಂತೆ ಭಗೀರಥ ಎನ್ನುವ ನಿಮ್ಮ ಮುಂದಿನ ಪರಂಪರೆಯವನು ಗಂಗೆಯನ್ನು ತಂದು ವಿಷ್ಣುಪಾದೋದಕವನ್ನು ಇವರಿಗೆ ಸ್ಪರ್ಶ ಮಾಡಿಸಿ ಸದ್ಗತಿಯಾಗುವಂತೆ ಮಾಡ್ತಾನೆ ಅಂತ ಆ ಕಪಿಲ ಮಹರ್ಷಿ ವರ ಕೊಡ್ತಾನೆ ಅಂತಿದ್ದು. ಇನ್ನು 5ನೇ ವಂಶದಲ್ಲಿ ನಿಮಿ ಎನ್ನುವವನು ಯಜ್ಞವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ವಶಿಷ್ಠರನ್ನು ಕರೀತಾನೆ. ವಶಿಷ್ಠರು, ನಾನು ದೇವೇಂದ್ರನ ಯಜ್ಞಕ್ಕೆ ಒಪ್ಕೊಂಡು ಬಿಟ್ಟಿದ್ದೀನಿ, ಮುಗಿಸ್ಕೊಂಡು ಬಂದು ನೀನು ಯಜ್ಞವನ್ನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದಾಗ ಇವನು ಬೇರೆ ಪುರೋಹಿತರುಗಳನ್ನ ಯಜ್ಞವನ್ನು ಮಾಡಿಸ್ಬಿಡ್ತಾನೆ. ಈ ನಿಮಿ ವಶಿಷ್ಠರು ಮುಗಿಸ್ಕೊಂಡು ಬಂದಾಗ ಬೇರೆಯವರಿಂದ ಮಾಡಿಸಿದ್ದಾನೆ ಅಂತ ಗೊತ್ತಾಗಿ ಕೋಪ ಬಂದು, ನೀನು ದೇಹರಹಿತನಾಗು, ಆತ್ಮಕ್ಕೂ ದೇಹಕ್ಕೂ ಹೊಂದಾಣಿಕೆ ಆಗದೆ ಹೋಗಲಿ ಅಂತ ವಿದೇಹ ಅಂದರೆ ದೇಹ ಯೋಗ ಇಲ್ಲದವನು, ಆತ್ಮ ಅಲ್ಲೇ ಇರಬೇಕು, ದೇಹ ಆತ್ಮಗಳಿಗೆ ಹೊಂದಾಣಿಕೆ ಇರಬಾರ್ದು, ಆ ದೇಹ ಆತ್ಮಗಳಿಗೆ ಒಂದು ಕೋಆರ್ಡಿನೇಷನ್ ಇಲ್ಲದೇ ಇರುವಂತೆ ಆಗುವಂಥ ಒಂದು ವಿದೇಹ ಆಗುವಂಥ ಶಾಪ ಕೊಟ್ಟು ಬಿಡ್ತಾರೆ. ಈ ನಿಮಿ ಅವ್ರಿಗೊಂದು ಪ್ರತಿಶಾಪವನ್ನು ಕೊಟ್ಟು ಬಿಡ್ತಾನೆ ಅಂತ. ಆ ಪ್ರತಿಶಾಪವನ್ನು ಕೊಟ್ಟು ನಿಮ್ಮ ದೇಹ ಬಿದ್ದೋಗಲಿ ಅಂತ ಅವರು ಶಾಪ ಕೊಟ್ಟು ಬಿಡ್ತಾನೆ. ವಶಿಷ್ಠರ ದೇಹ ಬಿದ್ದೋಗುತ್ತೆ. ಬರೀ ವಶಿಷ್ಠರ ಆತ್ಮ ಅವರು ಮಿತ್ರಾವರ್ಣರ ಒಳಗೆ ಸೇರಿಕೊಳ್ತಾರೆ. ಅವರ ಮಗನಾಗಿ ಅವರು ಹುಟ್ಟುತ್ತಾರೆ. ನಿಮಗೆ ದೇಹ ವಿಯೋಗ. ಆದರೆ ಯಜ್ಞ ನಡೀತಾ ಇತ್ತು, ಆದ್ದರಿಂದ ಋಷಿಗಳೆಲ್ಲ ಸೇರಿ ಅವನ ದೇಹವನ್ನು ರಕ್ಷಣೆ ಮಾಡ್ತಾರೆ. ಅವನು ಸತ್ತೋದವನಂತ ಇರ್ತಾನೆ. ಹೀಗೆ ಯಜ್ಞ ನಡೀತಾ ಇದೆ. ಯಜ್ಞ ಭಾಗವನ್ನು ಸ್ವೀಕಾರ ಮಾಡಬೇಕು ಅಂತ ದೇವತೆಗಳು ಸ್ವೀಕಾರ ಮಾಡಿದಾಗ ವರ ಕೇಳ್ಕೊ ಅಂತ ಹೇಳ್ತಾರೆ ಅವನಿಗೆ, ಮುಂದಿನವರಿಗೆಲ್ಲ ವರ ಕೇಳ್ಕೊಳ್ಳು ಅಂತ ಹೇಳಿದಾಗ ಆ ನಿಮಿ ಒಂದು ಮಾತು ಹೇಳ್ತಾನೆ, ನಹ್ಯೇತಸ್ಮಾದ್ ಅನ್ಯದ್ ದುಃಖಮಸ್ತಿ ಯತ್ ಶರೀರಾತ್ಮನೋ ವಿಯೋಗ ಭವತಿ. ಶರೀರವೂ ಇದ್ದು ಆತ್ಮವೂ ಇದ್ದು ಶರೀರಾತ್ಮಗಳಿಗೆ ಸರಿಯಾದ ಸಂಬಂಧ ಇಲ್ಲದೆ ಇದ್ದರೆ ಆ ಶರೀರಾತ್ಮಗಳ ವಿಯೋಗ ಇದೆಯಲ್ಲ, ಅದಕ್ಕಿಂತ ದೊಡ್ಡ ದುಃಖ ಇನ್ಯಾವುದೂ ಇಲ್ಲ. ಆದ್ದರಿಂದ ನಾನು ಎಲ್ಲ ಲೋಕದಲ್ಲಿ ಎಲ್ಲರ ದೇಹದ ಕಣ್ಣುಗಳಲ್ಲಿ ಇರಬೇಕು ಅಂತ ನನಗೆ ಆಸೆ, ಆಗ ವಿಯೋಗ ಆಗೋದಿಲ್ಲ, ಕಣ್ಣುಗಳಲ್ಲಿರುವಂತೆ ವರ ಕೊಡಿ ಅಂತ ಹೇಳಿದಾಗ ಅವರು ಆ ವರವನ್ನು ಕೊಡ್ತಾರೆ. ಆದ್ದರಿಂದ ಈ ನಿಮಿ ಆಮೇಲೆ ಎಲ್ಲರ ಕಣ್ಣುಗಳಲ್ಲಿ ಸನ್ನಿಹಿತನಾಗಿದ್ದಾನಾದ್ದರಿಂದ, ನಿಮಿ ಸನ್ನಿಹಿತನಾಗಿದ್ದಾದ್ದರಿಂದ ನಮ್ಮ ಕಣ್ಣುಗಳು ರೆಪ್ಪೆ ಮಿಡುಕ್ಸೋದು ಅಂತ ಹೇಳ್ತವಲ್ಲ, ಅದಕ್ಕೆ ನಿಮೇಷ ಅಂತ, ಆ ನಿಮೇಷವನ್ನು ಅನುಭವಿಸ್ತಾ ಇದ್ದಾವೆ ಅಂತ ಹೇಳ್ತಾ ಆಮೇಲೆ ಅವನು ಆತ್ಮ ಹೊರಟೋಗುತ್ತೆ. ಋಷಿಗಳು ನಿಮಿ ಶರೀರವನ್ನು ಮಥನ ಮಾಡ್ತಾರೆ. ಆ ಮಥನ ಮಾಡಲ್ಪಟ್ಟ ಶರೀರದಿಂದ ಒಬ್ಬ ಹುಡುಗ ಹುಟ್ಟಿ ಬರ್ತಾನೆ. ಅವನಿಗೆ ಜನಕ ಅಂತ ಹೆಸರು. ದೇಹರಹಿತನ ಅಂದರೆ ವಿದೇಹ ಅಂತ, ವಿದೇಹದಿಂದ ಹುಟ್ಟಿದವ ಅಂತ ವಿದೇಹ ಅಂತ ಹೆಸರು. ಅವನಿಗೆ ಮಥನ ಆಯಿತಾ ಅಂದರೆ ಮಿಥಿ ಅಂತ ಅವನಿಗೆ ಹೆಸರು. ಇವನ ಪರಂಪರೆಯಲ್ಲಿ ಕ್ಷೀರಧ್ವಜ ಅಂತ ಒಬ್ಬನು ಬರ್ತಾನೆ. ಅವನಿಗೂ ಜನಕ ಅಂತ ಹೆಸರು ಇರುತ್ತೆ. ಅವನು ಭೂಮಿಯನ್ನು ಉಳ್ತಾ ಒಂದು ಹೆಣ್ಣು ಮಗು ಸಿಗುತ್ತೆ, ಅವಳೇ ಸೀತೆ ಅಂತ ಹೇಳಿ ಈ ರಾಮನ ಪರಂಪರೆಯವರೆಗೂ ಬರತಕ್ಕಂಥ ಕಥೆಯನ್ನು ಈ ವಿಷ್ಣು ಪುರಾಣದ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ ಅಂತ ಹೇಳ್ತಾ, ತುಂಬ ಹೇಳೋ ವಿಷಯಗಳಿದೆ. ಎಲ್ಲ ಅಧ್ಯಾಯಗಳಲ್ಲೂ ಪೂರ್ವ ರಾಜರುಗಳ ಅವರ ಪರಂಪರೆಯ ಕಥೆಯನ್ನು ಓದಬೇಕಾದ್ರೆ ತುಂಬ ಅದ್ಭುತಗಳು ಸಿಗ್ತವೆ. ನಾವಿರೋ ಕಾಲದಲ್ಲಿ ನಮಗೆ ನಂಬಲಿಕ್ಕಾಗದೇ ಇರತಕ್ಕಂಥ ಘಟನೆಗಳು ಹಿಂದೆ ನಡೆದವು ಅನ್ನುವ ಅದ್ಭುತಗಳು ನಮಗೆ ಸಿಗ್ತವೆ. ಆ ಅದ್ಭುತಗಳ ಬಗ್ಗೆ ತುಂಬ ವಿವೇಚನೆಯಿಂದ
ನಮ್ಮ ಅಭಿಪ್ರಾಯಗಳನ್ನು ಮಾಡಿಕೊಳ್ಬೇಕು. ಅದರ ತಾತ್ಪರ್ಯವನ್ನು ಮಾತ್ರ, ಅಂತರಾರ್ಥವನ್ನು ಮಾತ್ರ ನಮ್ಮ ಚಿಂತನೆಗೆ ತೆಗೆದುಕೊಂಡು ಕಥೆಯ ಅಕ್ಷರಗಳನ್ನು ಬಿಟ್ಟುಬಿಡಬೇಕು ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮನ್ ಮಧ್ವಾಚಾರ್ಯರು ಹೇಳಿದ್ದಾರೆ. ಶಿಕ್ಷಾಗ್ರಾಹ್ಯ ನ ಕಥಾ ಕಥಂಚನ ಅಂತ ಆಚಾರ್ಯರು ಹೇಳಿದ್ದಾರೆ. ಆಚಾರ್ಯರ ಮಾರ್ಗದರ್ಶನದಲ್ಲಿ ಅಲ್ಲಿ ಏನು ಶಿಕ್ಷಣ ಸಿಗುತ್ತೆ ಅದನ್ನು ಮಾತ್ರ ತೆಗೆದುಕೊಂಡು ಉಳಿದ ಅಂಶಗಳನ್ನು ಬಿಟ್ಟುಬಿಡೋದು ಒಳ್ಳೆಯದು. ಏನು ಶಿಕ್ಷಣ ಸಿಗುತ್ತೆ? ಈ ಬದಲಾವಣೆ ಆಗುವ ಈ ಜಗತ್ತು, ಊರ್ಧ್ವಮೂಲ ಮದಶಾಖಂ ಅಶ್ವತ್ಥಂ ಪ್ರಾಗುರವ್ಯಯಂ, ಈ ಜಗತ್ತು ಅಶ್ವತ್ಥ, ನಿತ್ಯ ಬದಲಾವಣೆ ಆಗ್ತಿರುತ್ತೆ. ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ. ಇಷ್ಟು ಇವತ್ತಿದ್ದಾಗ ನಾಳೆ ಇಲ್ಲದೆ ಇರತಕ್ಕಂಥ ಈ ಜಗತ್ತು ನಿತ್ಯ ಬದಲಾವಣೆಯನ್ನು ಹೊಂತಾ ಇರುತ್ತೆ. ಆದ್ದರಿಂದ ಪ್ರಾಚೀನ ಕಾಲದಲ್ಲೂ ಇವತ್ತು ನಮಗೆ ಅರ್ಥ ಆಗದೇ ಇರತಕ್ಕಂಥ, ನಂಬಲಿಕ್ಕಾಗದೇ ಇರತಕ್ಕಂಥ ಅದ್ಭುತಗಳು, ವೈಭವಗಳು ನಡೆದಿರಬಹುದು. ಭವಿಷ್ಯತ್ ಕಾಲದಲ್ಲೂ ಕೂಡ ಇಂಥದ್ದು ನಡೀಬಹುದು. ಇದರ ಬಗ್ಗೆ ತುಂಬ ಎಚ್ಚರದ ಪ್ರತಿಕ್ರಿಯೆಗಳನ್ನು ಮಾಡಬೇಕು ಅಂತ ಹೇಳ್ಕೊಳ್ತಾ, ಇದು ಕಲಿಯುಗ. ಕಲಿಯುಗದಲ್ಲಿ ಪ್ರಾಚೀನ ಕಾಲದವರೆಗಿದ್ದ ಸಾಮರ್ಥ್ಯಗಳು ಇಲ್ಲದೇನೆ ಈ ಏನೇನೋ ತೊಂದರೆಗಳಿಗೆ ನಾವು ಒಳಗಾಗಿದ್ದೇವೆ. ಒಂದು ಕಾಲದಲ್ಲಿ ಕ್ಷತ್ರಿಯರು ಬ್ರಾಹ್ಮಣರು ಆಗಿದ್ದವರು ಮುಂದಿನ ಕಾಲದಲ್ಲಿ ನಾನಾ ವಿಧವಾದ ಅನಾಚಾರಗಳಿಂದ ಬೇರೆ ಬೇರೆ ಒಂದು ಶಾಪಗಳನ್ನು ಪಡೆದು ಇವತ್ತು ಕಾಣ್ತಾ ಇರತಕ್ಕಂಥ ಬೇರೆ ಅವೈದಿಕ ಮಾರ್ಗದ ಜೀವನವನ್ನು ಮಾಡುವಂತೆ ಆಗಿ ಅವರ ಸಂತತಿಗಳೇ ಬೆಳೆದು ವೇದ ವಿರೋಧಿ ವರ್ಗದ ಸಂಖ್ಯೆ ಜಾಸ್ತಿಯಾಗಿ ಇವತ್ತು ವೇದಾನುಯಾಯಿಗಳಿಗೆ ಒಂದು ಸ್ವಲ್ಪ ಕಷ್ಟ ಆಗಿರ್ತಕ್ಕಂಥ ಕಾಲ ಬಂದಿದೆ. ಇದೆಲ್ಲ ಒಂದು ಜಗತ್ತಿನ ನಡೆಯಲ್ಲ ಆಗೋದೇನೆ. ಅಶ್ವತ್ಥಂ ಪ್ರಾಹುರವ್ಯಂ ಅಂತ ಭಗವದ್ಗೀತೆ ಹೇಳಿದೆ. ಆದ್ದರಿಂದ ಈ ಕಾಲವೂ ಕೂಡ ಮುಂದೆ ಬದಲಾವಣೆ ಆಗಿ ಒಂದು ಒಳ್ಳೆಯ ಕಾಲವೂ ಕೂಡ ಬರುತ್ತೆ ಅಂತ ಆಲೋಚನೆ ಮಾಡಲಿಕ್ಕೆ ಅವಕಾಶ ಇದೆ. ಪುರಾಣಗಳಿಂದ ಇಂಥ ಭರವಸೆಯನ್ನು ಇಟ್ಟುಕೊಳ್ಳಿಕ್ಕೂ ಅವಕಾಶ ಇದ್ದು, ಒಳ್ಳೆಯ ಸಾಧನೆ ಮಾಡಲಿಕ್ಕೆ ಸ್ಫೂರ್ತಿಯನ್ನು ಪಡೆಯುವ ಅವಕಾಶವೂ ಇದ್ದು, ನಮ್ಮ ನಿರ್ಣಯಗಳ ಬಗ್ಗೆ ಎಚ್ಚರದಿಂದ ಇರತಕ್ಕಂತಹ ಒಂದು ತಿಳುವಳಿಕೆಯನ್ನು ಕೂಡ ಈ ಪುರಾಣಗಳ ಅಧ್ಯಯನ ನಮಗೆ ಕೊಡ್ತಾ ಇದೆ ಅಂತ ಹೇಳ್ತಾ, ವ್ಯಾಸರಾಜ ಮಠ ನಡೆಸ್ತಿರ್ತಕ್ಕಂಥ ಈ ಪ್ರವಚನ ಸರಣಿಯಲ್ಲಿ ಒಂದು ಪ್ರವಚನವನ್ನು ಮಾಡಲಿಕ್ಕೆ ನನಗೆ ಅವಕಾಶವನ್ನು ಕೊಟ್ಟ ವ್ಯಾಸರಾಜ ಮಠಾಧೀಶರಾದ ಪರಮಪೂಜ್ಯ ವಿದ್ಯಾ ಶ್ರೀಪಾದಂಗರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತಾ, ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.